ವೀಕ್ಷಕರೇ, ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ವೀಕ್ಷಕರೇ, ದೇಶ ಮತ್ತು ರಾಜ್ಯದ ಪ್ರಚಲಿತ ವಿದ್ಯಮಾನಗಳು ಮತ್ತು ವಿಚಾರಗಳ ಬಗ್ಗೆ ನೀವುಗಳು ನಿಮ್ಮ ಗ್ರಾಮಗಳ ಪಂಚಾಯಿತಿ ಕಟ್ಟೆಗಳಲ್ಲಿ ಕುಳಿತುಕೊಂಡು ಮಾತನಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿ ಇವತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲೂ ಕೂಡ ರಾಧಕ್ಕ ಪಂಚಾಯಿತಿಯಲ್ಲಿ ನಾವು ಒಂದು ಗಂಭೀರವಾದಂಥ ವಿಚಾರದ ಬಗ್ಗೆ ಇವತ್ತು ಚರ್ಚೆ ಮಾಡೋದಕ್ಕೆ ಹೊರಟಿದ್ದೀವಿ. ಎಸ್, ದೇಶದ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅವರು ಈ ದೇಶದ ಎಕಾನಮಿ ಮತ್ತು ಈ ದೇಶದ ರೈತರನ್ನ ಸಮಾಧಿ ಮಾಡೋದಕ್ಕೆ ಹೊರಟಿದ್ದಾರಾ? ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇಂಡಿಯಾನ ಸೇಲ್ ಮಾಡೋದಕ್ಕೆ ಹೊರಟಿದ್ದಾರಾ? ಟ್ರಂಪ್ ಜೊತೆಗಿನ ಡೀಲ್ನಲ್ಲಿ ನರೇಂದ್ರ ಮೋದಿ ಅವರಿಗೆ ಧಮಕಿ ಹಾಕಲಾಗಿದೆಯಾ? ಟ್ರಂಪ್ ಬರೆದಿರುವಂತಹ ಡೀಲ್ನ ಪ್ರತಿಯೊಂದು ಅಂಶಗಳನ್ನ ಸವಿಸ್ತಾರವಾಗಿ ಓದದೆ ತಿಳಿಯದೆ ಕಣ್ಣು ಮುಚ್ಚಿಕೊಂಡು ಮೋದಿ ಅವರು ಸಹಿ ಹಾಕಿದ್ದಾರಾ? ಹಾಗೆ ಯಾವ ಪ್ರಧಾನಿ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಪ್ರಧಾನಿ ಮೋದಿ ಅವರ ಮೇಲೆ ಏರಿದಂತಹ ಒತ್ತಡವಾದರೂ ಎಂತಹದ್ದು? ಪ್ರಧಾನಿ ಮೋದಿ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡಲಾಯ್ತಾ? ಪ್ರಧಾನಿ ಮೋದಿ ಅವರ ಮೇಲೆ ಕತ್ತು ಹಿಸುಕುವಂತಹ ಒತ್ತಡ ಏನಿತ್ತು ಅನ್ನೋದರ ಬಗ್ಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವತ್ತು ಸದನದಲ್ಲಿ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ? ಪ್ರಧಾನಿ ಮೋದಿ ಅವರ ಮೇಲೆ 2 ದಾಳಗಳನ್ನು ಉರುಳಿಸಲಾಗಿದೆ. ಆ ದಾಳಗಳಿಗೆ ಪತ್ರಗೊಟ್ಟು ಹೋದಂತಹ ನರೇಂದ್ರ ಮೋದಿ ಅವರು ಅಮೆರಿಕನ್ ಡೀಲ್ಗೆ ಸಿಗ್ನೇಚರ್ ಹಾಕಿದ್ದಾರೆ. ಯಾವುವು 2 ದಾಳಗಳು? ಒಂದು ಅದಾನಿ, 2 ಎಪ್ಸ್ಟೀನ್ ಫೈಲ್ಸ್. ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಮಾತಾಡ್ತಾ ಹೋದ್ರೆ ವೀಕ್ಷಕರೇ, ಒಂದು ವರ್ಷ ಕಳೆದರೂ ಸಾಲೋದಿಲ್ಲ. ಅಷ್ಟು ಭಯಂಕರ, ಭಯಾನಕ, ರಾಕ್ಷಸಿ, ಪೈಶಾಚಿಕ, ಒಟ್ಟಾರೆ ಈ ಒಂದು ಮನುಷ್ಯರು ಪಿಶಾಚಿಗಳಾಗಿ ರಾಕ್ಷಸಿ ಪ್ರವೃತ್ತಿಯನ್ನ ಹೊಂದಿ ಬದುಕ್ತಾ ಇರುವಂತಹ ಅದು ಬೇರೆಯದೇ ನರಕ. ಸೊ ಆ ನರಕದ ವಿಚಾರ ಮುಂದಿಟ್ಟುಕೊಂಡು ನರೇಂದ್ರ ಮೋದಿ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡಲಾಯ್ತಾ? ಅಮೆರಿಕ, ಟ್ರಂಪ್ ಈ ಡೀಲ್ನಲ್ಲಿ ಏನಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಭಾರತ ಮತ್ತು ಅಮೆರಿಕ ಎರಡೂ ಕೊಟ್ಟಿರುವಂತಹ ಈ ಡೀಲ್ನ ಅಧಿಕೃತವಾದಂತಹ ಪೇಪರ್ಸ್ನಲ್ಲಿ ಹಲವಾರು ಅಂಶಗಳಿವೆ. ಅವುಗಳನ್ನು ನಾವು ತಿಳ್ಕೊಳ್ಬೇಕು. ಏನಿದೆ ಅಂಶ ಅಂತಂದರೆ, ಈ ಅಮೆರಿಕ ಜೊತೆಗಿನ ಡೀಲ್ನಲ್ಲಿ ರಷ್ಯಾ ಜೊತೆಗೆ ಯಾವುದೇ ರೀತಿಯಾದಂತಹ ತೈಲ ಸಂಪರ್ಕ ಇಟ್ಟುಕೊಳ್ಳಬಾರದು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರಷ್ಯಾ ಜೊತೆಗೆ ತೈಲ ಖರೀದಿ ಮಾಡಬಾರದು. ನಮ್ಮ ಜೊತೆಗೆ ಅಮೆರಿಕ ಮತ್ತು ವೆನಿಜುವೆಲಾ ಜೊತೆಗೇನೆ ನೀವು ತೈಲ ಖರೀದಿ ಮಾಡಬೇಕು. ಒಂದು ವೇಳೆ ನೀವೇನಾದರೂ ರಷ್ಯಾ ಜೊತೆ ತೈಲವನ್ನು ಖರೀದಿ ಮಾಡಿದರೆ ನಿಮ್ಮ ಮೇಲೆ ಮುಲಾಜಿಲ್ಲದೆ ಈ ಹಿಂದೆ ಇದ್ದಂಥ 50% ಟಾರಿಫನ್ನು ಹೇರ್ತೀವಿ. ಏನ್ರಿ ಇದು ಡೀಲಾ, ಧಮ್ಕಿನಾ? ಇದೇನು ಟ್ರಂಪ್ ಡೀಲಾ ಅಥವಾ ಥ್ರೆಟನ್ ಡೀಲಾ ಅಂತ? ಇನ್ನೊಂದು ಭಯಂಕರ ವಿಚಾರ ಅದರಲ್ಲಿ ಇರುವುದು, ಅಮೆರಿಕಾದ ಕೃಷಿ ಉತ್ಪನ್ನಗಳಿಗೆ ಭಾರತದ ಮಾರುಕಟ್ಟೆಯಲ್ಲಿ ಯಾವುದೇ ಸುಂಕವಿಲ್ಲದೆ 0% ಸುಂಕದೊಂದಿಗೆ ನೇರವಾಗಿ ಅವರ ಉತ್ಪನ್ನಗಳು ಮಾರುಕಟ್ಟೆಗೆ ಬರಬಹುದು. ಅಮೆರಿಕಾದಂತಹ ಅತ್ಯಂತ ಶ್ರೀಮಂತ ಕಾರ್ಪೊರೇಟ್ ಕೃಷಿ ಉದ್ಯಮಕ್ಕೆ ನಮ್ಮ ಬಡ ರೈತ ಪೈಪೋಟಿ ಕೊಡೋದಕ್ಕೆ ಸಾಧ್ಯ ಇದೆಯಾ? ಹಾಗಾದರೆ ಈಗಲೇ ರೈತರ ಆತ್ಮಹತ್ಯೆ ಜಾಸ್ತಿ ಆಗಿದೆ. ಇನ್ನು ಮುಂದೆ ನಮ್ಮ ರೈತರ ಪರಿಸ್ಥಿತಿ ಏನಾಗಬೇಡ? ಈ ರೀತಿಯಾದಂತಹ ಹಲವಾರು ಅಂಶಗಳನ್ನು ಇಟ್ಟುಕೊಂಡು ನರೇಂದ್ರ ಮೋದಿ ಅವರನ್ನು ಸದನದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಿದರು ರಾಹುಲ್ ಗಾಂಧಿ. ಅಷ್ಟೇ ಅಲ್ಲ, ಭಾರತ ಮಾತೆಯನ್ನು ಮಾರ್ತಾ ಇದ್ದೀರಿ, ನಿಮಗೆ ನಾಚಿಕೆ ಆಗೋದಿಲ್ವಾ ಅಂತ ಕೇಳಿದ್ದಾರೆ. ಎಕ್ಸಾಕ್ಟ್ಲಿ ಇವತ್ತು ಅದೇ ವಿಚಾರದ ಬಗ್ಗೆ ನಾವು ಮಾತಾಡ್ತೀವಿ. ಭಾರತ ಮಾತೆಯನ್ನ ಮಾರ್ತಾ ಇರೋರು ಯಾರು? ಹಾಗಾದ್ರೆ ಭಾರತ ಮತ್ತು ಅಮೆರಿಕ ಡೀಲ್, ಎಪ್ಸ್ಟೀನ್ ಫೈಲ್ಸ್, ಅದಾನಿ, ಈ ವಿಚಾರಗಳು ಇವತ್ತು ಸಿಕ್ಕಾಪಟ್ಟೆ ರಾಷ್ಟ್ರದಾದ್ಯಂತ ಚರ್ಚೆ ಆಗ್ತಾ ಇದೆ. ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲೂ ಕೂಡ ನಾವು ಆ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಯಾಕೆ ಅಂತಂದರೆ ಈ ದೇಶದಲ್ಲಿ ಅಂತಹ ವಿಚಾರಗಳ ಬಗ್ಗೆ ಅರಿವು ಮತ್ತು ಮಾಹಿತಿ ತಿಳಿದುಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ. ಇಲ್ಲದೆ ಇದ್ದರೆ ಆಳುವ ಸರ್ಕಾರಗಳ ಮೇಲೆ ತುಂಬ ದೊಡ್ಡ ಅನುಮಾನ ಕಾಡುತ್ತೆ. ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ವೀಕ್ಷಕರೇ ನಿಮ್ಮ ಪರವಾಗಿ ಸಾಕಷ್ಟು ಜನ ಆಡಿಯನ್ಸ್ ಇದ್ದಾರೆ. ಬನ್ನಿ, ಅವರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ ರೈಟ್, ಹಾಗೆ ಭಾರತ ಮಾತೆಯನ್ನ ಮಾರ್ತಾ ಇರೋರು ಯಾರು? ಅಮೆರಿಕಾದ ಒತ್ತಡಕ್ಕೆ ಮಣಿದು ಭಾರತದ ರೈತರನ್ನ ಕತ್ತಿಚ್ಚುತ್ತಾ ಇರೋರು ಯಾರು?
ಭಾರತದ ಎಕಾನಮಿಯನ್ನ ಬುಟ್ಟಿಗೆ ಹಾಕಿ ಟ್ರಂಪ್ ಮುಂದೆ ಇಟ್ಟವ್ರು ಯಾರು? ಯಾಕೆ ಟ್ರಂಪ್ಗೆ ಇಡೀ ಪ್ರಪಂಚದ ಅತ್ಯುನ್ನತ ನಾಯಕರುಗಳು, ಪ್ರಭಾವಿಗಳು ನಡುಗ್ತಾ ಇದ್ದಾರೆ? ಯಾಕೆ ಆತ ನಡಗಿಸ್ತಾ ಇದ್ದಾನೆ? ಡೀಲ್ ಮೇಲೆ ಡೀಲ್ ಯಾಕೆ ಹೇಗೆ ಮಾಡ್ಕೊಳ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ರಾಜಕೀಯ ವಿಶ್ಲೇಷಕರು ಮತ್ತು ಹಿರಿಯ ಪತ್ರಕರ್ತರು ಬಸವರಾಜ್ ಇಟ್ನಾಳ್ ಸರ್. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ನಾಯಕರು ಮತ್ತು ಬಿಜೆಪಿಯ ವಕ್ತಾರರು ಅಶೋಕ್ ಗೌಡ್ರು, ತಮಗೂ ಸ್ವಾಗತ. ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತು ವಕ್ತಾರರು ಆದಂತಹ ನಟರಾಜ್ ಗೌಡ್ರು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ನಟರಾಜ್ ಗೌಡ್ರೆ, ತಮಗೂ ಸ್ವಾಗತ. ನಮಸ್ತೆ. ಜೆಡಿಎಸ್ನ ನಾಯಕರು ಮತ್ತು ವಕ್ತಾರರು ಪ್ರದೀಪ್ ಅವ್ರು ಜಾಯ್ನ್ ಆಗಿದ್ದಾರೆ. ಪ್ರದೀಪ್ ಅವರೇ, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ನಾನು ಒಂದು ಇಂಡಿಪೆಂಡೆಂಟ್ ಒಪಿನಿಯನ್ ಅನ್ನು ತಗೊಳ್ತೀನಿ ಬಸವರಾಜ್ ಸರ್ಗೆ. ಸರ್, ಇವತ್ತು ಅಮೆರಿಕ ಮತ್ತು ಭಾರತದ ನಡುವೆ ನಡೆದಂತಹ ಟ್ರೇಡ್ ಡೀಲ್, ಈ ಟ್ರೇಡ್ ಡೀಲ್ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಯಾಕೆಂದರೆ ಈ ಡೀಲ್ನಲ್ಲಿರುವಂಥ ಕೆಲವು ಅಂಶಗಳು ಇವನ್ ರಾಹುಲ್ ಗಾಂಧಿ, ಇವನ್ ಸೋಷಿಯಲ್ ಮೀಡಿಯಾ, ಇವನ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸೊ ಇದು ಡೀಲಾ ಅಥವಾ ಇದು ಥ್ರೆಟ್ಟಾ, ಇದು ಧಮಕಿನ? ಇನ್ ಫ್ಯೂಚರ್ ಟ್ರಂಪ್ ಒಂದು ಮಾತು ಹೇಳ್ತಾನೆ ಸರ್, ಲವ್ ಟ್ರಂಪ್ ಅಂತ ಹೇಳ್ತಾರೆ. ವಾಟ್ ಈಸ್ ದಟ್ ಲವ್? ಐ ಡೋಂಟ್ ನೋ. ಅವ್ರ ಪೊಲಿಟಿಕಲ್ ಕೆರಿಯರನ್ನು ನಾನು ಮುಗಿಸ್ಬಿಡ್ಬೋದು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಇಷ್ಟು ದೊಡ್ಡ ಪ್ರಜಾಪ್ರಭುತ್ವದ ಒಬ್ಬ ಪ್ರಧಾನಿಯ ಬಗ್ಗೆ ಟ್ರಂಪ್ ಈ ರೀತಿಯೆಲ್ಲ ಮಾತಾಡ್ತಾ ಇದ್ದಾರೆ. ಆದರೆ ನಮ್ಮ ಕಡೆಯಿಂದ ನಾವೇನು ಮಾಡ್ತಾ ಇಲ್ಲ. ಇರಲಿ ಬಿಡಿ ಸರ್, ನಾವು ಅಮೆರಿಕ ಡೀಲ್ ಬಗ್ಗೆ ಮಾತಾಡೋಣ. ಒಂದೆರಡು ತಿಂಗಳ ಹಿಂದೆ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಮೋದಿ ಇಸ್ ಮೈ ಫ್ರೆಂಡ್, ಹಿ ಶುಡ್ ಮೇಕ್ ಮಿ ಹ್ಯಾಪಿ ಅಂತ. ಅದಾದ್ಮೇಲೆ ಐ ಥಿಂಕ್ ಹಿ ಹ್ಯಾಸ್ ಮೇಡ್ ಹಿಮ್ ಹ್ಯಾಪಿ. ಎನಿವೇ, ಅದು ದ್ಯಾಟ್ ಈಸ್ ಡಿಫರೆಂಟ್ ಪೊಲಿಟಿಕಲ್ ಆರ್ಗ್ಯುಮೆಂಟ್. ಬಟ್ ನಾವು ಇದನ್ನ ಈ ಡೀಲನ್ನು ಅರ್ಥ ಮಾಡ್ಕೋಬೇಕಾದ್ರೆ ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಎಕಾನಮಿ ಬಿಹೈಂಡ್ ಇಟ್. ವೈ ಪದೇ ಪದೇ ಮೋದಿ ಟ್ರಂಪ್ನ ಯಾಕೆ ಹಿ ಶುಡ್ ಮೇಕ್ ಹ್ಯಾಪಿ? ಟ್ರಂಪ್ ಅವರನ್ನ ಸಂತೋಷ ಪಡಿಸೋದಕ್ಕೆ ಮೋದಿ ಅವರು ಯಾಕೆ ಟ್ರೈ ಮಾಡಬೇಕು ಅಂತ ಇವನ್ ಎಪ್ಸ್ಟೀನ್ ಫೈಲ್ಸ್ ಅಲ್ಲೂ ಅದನ್ನೇ ಬರೆಯಲಾಗಿದೆ. ಮೋದಿ ಅವರನ್ನ ಸಂತೋಷ ಪಡಿಸೋದಕ್ಕೆ ಇಸ್ರೇಲ್ಗೆ ಹೋಗಿ ಮೋದಿ ಅವರು ಹಾಡಿದ್ರು, ಕುಣಿದ್ರು ಅಂತ. ವಾಟ್ ಈಸ್ ದಿಸ್? ಇಲ್ಲ, ನಾನು ಆರ್ಥಿಕ ಒಂದು ಒಪ್ಪಂದದ ಬಗ್ಗೆ ಮಾತಾಡಬೇಕಂತ ಹೊರಟಿದ್ದೆ. ಬಟ್ ಏನು ಮೋದಿ ಆ ವಿಚಾರ ಮಾತಾಡಿದಕ್ಕೋಸ್ಕರ ಹೇಳ್ತಾ ಇದ್ದಾನೆ. ಇದು ಎಪ್ಸ್ಟೀನ್ ಫೈಲ್ DOJ, ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಎಲ್ಲಿ ಮೋದಿಯವರು ಹೋಗಿ ಅಬ್ಕೆ ಬಾ ಟ್ರಂಪ್ ಸರ್ಕಾರ ಅಂತ ಹೇಳಿದ್ರು, ಅದೇ ಟ್ರಂಪ್ ಸರ್ಕಾರ ರಿಲೀಸ್ ಮಾಡಿದಂಥ ಇಮೇಲ್ ರೆಕಾರ್ಡ್ಗಳಿವು. ಇಲ್ಲಿ ಮೇಲೆ ಮೋದಿ ಅಂತ ಸರ್ಚ್ ಮಾಡಿ ಐ ಆಮ್ ಸೇಯಿಂಗ್ 78 ರೆಕಾರ್ಡ್ಸ್, 78. ಸೊ ಐ ಡೋಂಟ್ ನೋ ವಾಟ್ ಇಸ್ ದ ಕನೆಕ್ಷನ್. ಇನ್ನು ಅದು ಪ್ರೂವ್ ಆಗಿಲ್ಲ, ಮತ್ತು ಬೇರೆ. ಆದರೆ ಲೆಟ್ಸ್ ಕಮ್ ಬ್ಯಾಕ್ ಟು ದ ಟ್ರೇಡ್. ಯಾವುದೇ ಒಂದು ಎರಡು ಎಂಟಿಟಿ, ಈಗ ನಾನು ನೀವು ಒಂದು ವ್ಯವಹಾರ ಮಾಡಿದ್ರೆ, ಅಥವಾ ಒಬ್ಬ ರೈತ ಇನ್ನೊಬ್ಬ ತನ್ನ ಗಿರಾಕಿ ಜೊತೆ ವ್ಯವಹಾರ ಮಾಡಿದ್ರೆ, ವ್ಯವಹಾರ ಇದ್ರೆ ಎಕನಾಮಿಕ್ ಆಕ್ಟಿವಿಟಿ ಹ್ಯಾಸ್ ಟು ಬಿ ಆನ್ ಈಕ್ವಲ್ ಫುಟಿಂಗ್ಸ್. ಸಮಾನವಾಗಿರಬೇಕು ಟರ್ಮ್ಸ್ ಆಫ್ ರೆಫರೆನ್ಸಸ್. ಈಗ ಇಲ್ಲಿ ಏನಾಗಿದೆ, ಈ ಒಂದು ಒಪ್ಪಂದ ಸೀಮಿತವಾಗಿ ಮಾತಾಡೋದಾದರೆ 50% ಏನು ಟ್ರಂಪ್ ಟ್ಯಾರಿಫ್ ಜಾಸ್ತಿ ಮಾಡಿದ್ರಲ್ಲ ಭಾರತದ ಒಂದು ರಫ್ತಿನ ಮೇಲೆ, 50% ಮುಂಚೆ ಎಷ್ಟಿತ್ತು? ಆನ್ ದಿ ಆವ್ರೇಜ್ 3%. 50% ಆದಮೇಲೆ ಮಾಡಿದ ಮೇಲೆ ಟ್ರಂಪ್ ಹೇಳ್ತಾರೆ ಮೋದಿ ಶುಡ್ ಮೇಕ್ ಮಿ ಹ್ಯಾಪಿ ಅಂತ. ನೆಗೋಷಿಯೇಷನ್ ಆಗ್ತವೆ, ಆಯಿತು. ಆಮೇಲೆ EU ಡೀಲ್ ಮಾಡ್ಕೊಳ್ತೀವಿ ಆಮೇಲೆ ಯುರೋಪಿಯನ್ ಯೂನಿಯನ್ ಜೊತೆಯಲ್ಲಿ. ಆ ಯುರೋಪಿಯನ್ ಯೂನಿಯನ್ ಜೊತೆ ಡೀಲ್ ಮಾಡಿದ ತಕ್ಷಣ ಟ್ರಂಪ್ಗೆ ಜ್ಞಾನೋದಯ ಆಗುತ್ತೆ, ನಾನು ಬಿಟ್ಟುಬಿಟ್ರೆ ಹೇಗೆ ಅಂತೇಳಿ. ದೆನ್ ಅಗೇನ್ ದೇರ್ ಇಸ್ ಅ ನೆಕ್ಸ್ಟ್ ಸ್ಟೇಜ್ ಆಫ್ ನೆಗೋಷಿಯೇಷನ್ಸ್. ಆ ನೆಗೋಷಿಯೇಷನ್ ಮಾಡುವಾಗ ನಮ್ಮ ಭಾರತದ ಮೋದಿಯವರು ಮಾತ್ರ ಅಲ್ಲ, ನಮ್ಮ ಜೊತೆಲಿ ಅವ್ರ ಜೊತೆಲಿ ಒಂದು ಟೀಮ್ ಇರ್ತದೆ. ಅಲ್ಲಿ ಜಯಶಂಕರ್ ಇರ್ತಾರೆ, ಜಯಶಂಕರ್ ಅವರೊಬ್ಬ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಟೀಮ್ ಇರ್ತದೆ, IAS ಇರ್ತಾರೆ, ತುಂಬ ತಜ್ಞರು ಇರ್ತಾರೆ. ನೀವು ಹೇಗೆ ನೀವು ನೆಗೋಷಿಯೇಟ್ ಮಾಡಬೇಕು? ಆಯಿತು, ನೀವು 18%, 50ರಿಂದ 18% ಮಾಡಿದ್ರಂತೆ. ಆಯಿತು, ನೀನು 18%, ನಾನು 18% ಆಗ್ತೇನೆ, ಫೇರ್ ಎನಫ್. ನನ್ನ ರಫ್ತಿನ ಮೇಲೆ ನೀನು 18% ಹಾಕಿದ್ರೆ ನಾವು 18 ಹಾಕ್ತೇವೆ. ನೀನು 0, ನಾನು 0 ಮಾಡ್ತೇನೆ. ನೀನು 18% ಹಾಕು, ನಾನು 0. ನಂಬರ್ 1, ವಾಟ್ ಕೈಂಡ್ ಆಫ್ ನೆಗೋಷಿಯೇಷನ್ ಇಸ್ ದಿಸ್? ನೀವು ಎಲ್ಲಿ ಯಾರ ಹಿತಾಸಕ್ತಿನ ಕಾಪಾಡ್ತಿದ್ದೀರಿ ಇಲ್ಲಿ? ಒಂದು. ಇನ್ನೊಂದು, ಈಗ ನಾವು ಮೊನ್ನೆ ಬಜೆಟಲ್ಲಿ ಡಿಸ್ಕಷನ್ ಮಾಡುವಾಗ ನಾನು ಹೇಳಿದ್ದೆ, ನಾನು ಈ ದೇಶದ ಮತ್ತು ಜಗತ್ತಿನ ಅತ್ಯಂತ ದೊಡ್ಡ ಸವಾಲು ಇವತ್ತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬಿಗ್ಗೆಸ್ಟ್ ಚಾಲೆಂಜ್ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಮತ್ತು ನಮ್ಮ ಎಕನಾಮಿಕ್ ಸರ್ವೆನೇ ಹೇಳಿದಂಗೆ, ಎಲ್ರಿಗೂ ಗೊತ್ತಿರೋ ಥರ ಈಗ ಇಡೀ ಜಗತ್ತು ಯುದ್ಧದ ಭೀತಿಯಲ್ಲಿದೆ. ಆ ಯುದ್ಧದ ಸ್ಥಿತ್ಯಂತರಗಳು ಆಗಿಬಿಟ್ರೆ ಎಕನಾಮಿಕ್ ಎಫೆಕ್ಟ್ ಇರ್ತದೆ. ಅದನ್ನು ನಾನು ಹೇಗೆ ಅಡ್ರೆಸ್ ಮಾಡಬೇಕು, ಹೇಗೆ ಅದನ್ನು ನಾನು ಬಗೆಹರಿಸ್ಕೋಬೇಕು, ಆ ವಿಚಾರ ಇಲ್ಲವೇ ಇಲ್ಲ ಈ ಡೀಲಲ್ಲಿ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಡೇಟಾ ಬೇಕು. ಜಗತ್ತಿನ ಅತ್ಯಂತ ದೊಡ್ಡ ದೇಶ ಭಾರತ. 140-150 ಕೋಟಿ ಜನ ವ್ಯವಹಾರ ಮಾಡಿದ್ರೆ ಅಷ್ಟು ಡೇಟಾ ಜನರೇಟ್ ಆಗ್ತದೆ. ಆ ಡೇಟಾವನ್ನು ನಾವು ಫ್ರೀಯಾಗಿ ಕೊಡಬೇಕಂತ ಅಮೇರಿಕಾಗೆ.
ಮತ್ತು ಆ ಡೇಟಾ ಸೆಂಟರ್ಗಳು ಇಲ್ಲಿರೋದಿಲ್ಲ ಅಂತ ಅವ್ರ ಹತ್ರ ಇರ್ತಾವಂತೆ. ಮತ್ತು ದೇರ್ ಇಸ್ ನೋ ಟ್ಯಾಕ್ಸ್ ಆನ್ ದ್ಯಾಟ್. ಐ ಕ್ಯಾನಾಟ್ ಟ್ಯಾಕ್ಸ್ ದೆಮ್. ಸೊ ಇಸ್ ಇಟ್ ಆರ್ ವಿ ಮಾರೋದು ಬೇರೆ, ಆರ್ ವಿ ಟ್ರೈಂಗ್ ಟು ಮೇಕ್ ಇಂಡಿಯಾ ಅನ್ ಎಕನಾಮಿಕ್ ಕಾಲೋನಿ ಆಫ್ ಅಮೇರಿಕಾ? ಅಮೇರಿಕಾದ ವಸಾಹತು ಮಾಡಕ್ಕೆ ಹೊಟ್ಟಿದ್ದೇವೆ ನಾವು. ಈಗ ಯಾವುದೇ ಆರ್ಥಿಕ ತಜ್ಞರು ಕೂಡ ಒಪ್ಪಕ್ಕೆ ಸಾಧ್ಯ ಇಲ್ಲ ಇದನ್ನು. 50ರಿಂದ 18 ಅಂತ ಮಾತಾಡೋದು ಬೇರೆ ವಿಚಾರ, ಅದು ರಾಜಕೀಯ ಆರ್ಗ್ಯುಮೆಂಟ್ ಅದು. ಬಟ್ ಇಟ್ ಈಸ್ ಫ್ರಮ್ 3% to 18%. ಇಟ್ ಇಸ್ ನಾಟ್ 15 to 18%. ಇಟ್ ಇಸ್ 3 to 15. ಮೂರ್ ಇದ್ದದ್ದನ್ನ 50 ಮಾಡಿದ್ರು, 50 ಇದ್ದದ್ದನ್ನ 18 ಮಾಡಿದ್ರು, 3 ಇದ್ದದ್ದನ್ನ ಬೇಸಿಕಲಿ 18 ಮಾಡಿದ್ರು. ನಾವು we are giving tax free. We are giving them tax free. It's not a win to win situation. It is not at all win to win. ಇದನ್ನ ನಾವು ರಾಜಕೀಯವಾಗಿ ತಾವು ಡಾಟಾ ಬಗ್ಗೆ ಮಾತಾಡ್ತಾ ಇದ್ದೀರಿ ಸರ್. ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಉಳ್ಳಂತಹ ಭಾರತ ದೇಶ, ಇಲ್ಲಿನ ಸಂಪನ್ಮೂಲ, ಈ ದೇಶದ ಜನಸಂಖ್ಯೆ, ಈ ದೇಶದ ಅತಿ ದೊಡ್ಡ ಶಕ್ತಿ ಮತ್ತು ಸಂಪನ್ಮೂಲ. ಈ ಸಂಪನ್ಮೂಲದ ಡಾಟಾವನ್ನು ನಾವು ಅಮೇರಿಕಾಗೆ ಕೊಡ್ತಾ ಇದ್ದೀವಿ ಅಂತಂದರೆ ಫ್ರೀ ಆಗಿ ನಮ್ಮ ಜನರನ್ನ ಮಾರ್ದಂಗೆ ಆಗಲ್ವಾ? ಸಿ, ಡಾಟಾ ಇಸ್ ಎವ್ರಿಥಿಂಗ್. ಡಾಟಾ ನಿಮಗೆ ಸರ್, ಬಸವರಾಜ್ ಇಟ್ನಾಳ್ಗೆ ಯಾವುದೇ ಬೆಲೆ ಇಲ್ಲ, ನಿಮ್ಮ ಆಧಾರ್ ನಂಬರ್ಗೆ ತುಂಬಾ ಬೆಲೆ ಇದೆ ಸರ್. ನಿಮ್ಮ ಆಧಾರ್ ನಂಬರ್ಗೆ ತುಂಬಾ ಬೆಲೆ ಇದೆ. ನಿಮ್ಮನ್ನ ಐಡೆಂಟಿಫೈ ಮಾಡೋದು ನಿಮ್ಮ ಹೆಸರಿನಿಂದ ಅಲ್ಲ, ನಿಮ್ಮ ಆಧಾರ್ ನಂಬರ್. ನೀವು ಇಂಟರ್ನೆಟ್ಗೆ ಹೋಗಿ ನಿನ್ನ ಆಧಾರ್ ನಂಬರ್ ಹೊಡೆದ್ರೆ you will get all the data. So we are giving that data with 0% to America. That's what ಒಂದು ನಿಮಿಷ. ಈ ಡೇಟ್ ಎಷ್ಟು ಅಪಾಯಕಾರಿ ಅಂತ ಅಮೆರಿಕದ ಡಿಫೆನ್ಸ್ ಕಾಂಟ್ರಾಕ್ಟರ್ ಆದ ಎಡ್ವರ್ಡ್ ಸ್ನೋಡನ್ ಒಂದು ಪುಸ್ತಕನೇ ಬರ. ಹಿ ಎಕ್ಸ್ಪೋಸ್ ಎಂಟೈರ್ ಅಮೆರಿಕನ್ ಸಿಸ್ಟಮ್. ಅವನು ದೇಶ ಬಿಟ್ಟು ಓಡಿಸ್ಬಿಟ್ರಿ ಇವರು. ದರ್ ಇಸ್ ಅ ಬುಕ್, ದರ್ ಇಸ್ ಇವನ್ ಡಾಕ್ಯುಮೆಂಟರಿ ಆನ್ ಹಿಮ್. ಹೇಗೆ ನೀವು ಯಾವುದೇ ಜಗತ್ತಿನ ಮೂಲಲ್ಲಿದ್ದರೂ ಕೂಡ ನಿಮ್ಮ ಡೇಟಾವನ್ನು ನಿಮಗೆ ಗೊತ್ತಿರದೇ ಥರ ಅವ್ರು ಅಮೆರಿಕನ್ ರಿಟ್ರೀವ್ ಮಾಡಬಲ್ಲರು ಅಂತೇಳಿ. ಈಗ ಆ ಡೇಟಾವನ್ನು ನಾವು ರಾಜಾರೋಷಾಗಿ ಅವರಿಗೆ ಫ್ರೀ ಆಗಿ ಕೊಡ್ತಾ ಇದ್ದೇವೆ. ಆಲ್ ರೈಟ್, ನಟರಾಜ್ ಗೌಡ್ರು, ಭಾರತವನ್ನ ಮಾರ್ತಾ ಇದ್ದಾರೆ. ಮೋದಿ ಅವರ ಕಣ್ಣಲ್ಲಿ ಭಯ ಕಾಣ್ತಾ ಇದೆ. ಮೋದಿ ಅವರ ಮೇಲೆ ಒತ್ತಡ ಹೇರಲಾಗ್ತಾ ಇದೆ. ಮೋದಿ ಅವರು ಯಾವುದೋ ಒಂದು ವಿಚಾರಕ್ಕೆ ಬ್ಲ್ಯಾಕ್ ಮೇಲ್ಗೆ ಒಳಗಾಗಿದ್ದಾರೆ. ಎಪ್ಸ್ಟೈನ್ ಫೈಲ್ ಅನ್ನ ಹಿಡ್ಕೊಂಡು ಹೆದರಿಸ್ತಾ ಇದ್ದಾರೆ ಟ್ರಂಪ್ ಮೋದಿ ಅವರನ್ನ ಅಂತ ರಾಹುಲ್ ಗಾಂಧಿ ಅವರು ಮಾತಾಡಿರೋದು. ಹೌದು, ರಾಹುಲ್ ಗಾಂಧಿ ಅವರು ಮಾತಾಡೋದು ಸತ್ಯ ಇದೆ. ಇಡೀ ದೇಶ ಅದೇ ಥರ ಹೇಳ್ತಾ ಇದೆ. ಆದರೆ ಇದಕ್ಕೆ ಉತ್ತರ ಕೊಡಬೇಕಾದಂತಹ ಮಾನ್ಯ ಪ್ರಧಾನಮಂತ್ರಿಗಳು ಇದರಿಂದ ತಲೆ ಮರೆಸ್ಕೊಂಡು ಹೋಗೋ ಥರ ಆಗಿದೆ, ಪರಿಸ್ಥಿತಿ ಆ ಥರ ಆಗಿದೆ. ಸೊ ಈ ದೇಶದ ಭದ್ರತೆ ಕೇವಲ ಗಡಿನಲ್ಲಿಲ್ಲ, ಆಂತರಿಕವಾಗಿ ಇದೆ. ನೀವು ಈ ದೇಶದ ರೈತರ ಹಿತವನ್ನು ಕಾಪಾಡದೆ, ರೈತರನ್ನು ಒಪ್ಪಂದಕ್ಕೆ ಅವರನ್ನು ಇನ್ವಾಲ್ವ್ ಮಾಡ್ಕೊಳ್ದೆ, ಸಂಸತ್ತನ್ನು ಇನ್ವಾಲ್ವ್ ಮಾಡ್ಕೊಳ್ದೆ, ಏಕಪಕ್ಷೀಯವಾಗಿ ನೀವು ತೀರ್ಮಾನ ಮಾಡಿ ದೇಶದ ಸಾರ್ವಭೌಮತೆಗೆ ನೀವು ಧಕ್ಕೆ ತಂದಿದ್ದೀರಿ. ಅದಕ್ಕೆ ನಿಮಗೆ ಪರಿಜ್ಞಾನನೂ ಇಲ್ವೋ ಅಥವಾ ಅದೇ ಹೇಳ್ದಂಗೆ ದೇಶವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ವಾದಕ್ಕೆ ನನಗೆ 3 ಅಂಶಗಳಿಂದ ಹೇಳಿ ಏನಿದೆ ಅಂತ. ಅದನ್ನೇ ಹೇಳ್ತಾ ಇದ್ದೀನಿ ನಾನು. ನೋಡಿ, ಅಮೆರಿಕದಲ್ಲಿ ಪ್ರತಿ ರೈತನಿಗೆ 445 ಎಕರೆ ಇದೆ ಪ್ರತಿ ರೈತನಿಗೆ. ಭಾರತದಲ್ಲಿ ಪ್ರತಿ ರೈತನಿಗೆ 2 ಎಕರೆ 24 ಕುಂಟೆಗಳು ಮಾತ್ರ ಇದೆ. ಅಮೆರಿಕದ ಒಬ್ಬ ರೈತ ಅಂದರೆ ಒಂದು ಉದ್ಯಮಿ ಥರ, ಭಾರತದ ಒಬ್ಬ ರೈತ ಅಂದರೆ ಅವನ ಜೀವನೋಪಾಯಕ್ಕಾಗಿ ಮಾಡೋ ಕೂಲಿ ಥರ. ಜೀವನಕ್ಕೆ ಮಾತ್ರ ಸಾಕಾಗ್ತದೆ, ಅದಕ್ಕೆ ಬಿಟ್ಟರೆ ಸಾಕಾಗೋದಿಲ್ಲ. ನೀವು ಅವನ ಮೇಲೆ ಅವನ ಭಾರತ ರೈತನ ಕತ್ತಿ ಸಿಗ್ತೀರಿ. ಹೆಂಗೆ ಸಿಗ್ತೀರಿ? ಅಮೆರಿಕದಿಂದ ಆಪಲ್ ಬರುತ್ತೆ, ಭಾರತಕ್ಕೆ ಇಂಪೋರ್ಟ್ ಆಗುತ್ತೆ. ಮುಂಚೆ 50% ತೆರಿಗೆ ಇರ್ತಿತ್ತು, ಅದು ಇಂಪೋರ್ಟ್ ಆಗೋಕ್ಕೂ ಬಿಡ್ತಿರ್ಲಿಲ್ಲ, ಭಾಳ ಕಸ್ಟಮ್ಸ್ ಇಶ್ಯೂಸ್ ಇತ್ತು. ಇವಾಗ ಈಸಿಯಾಗಿ ಇಂಪೋರ್ಟ್ ಆಗುತ್ತೆ ವಿತ್ ಲೆಸ್ ಟ್ಯಾಕ್ಸು. ಯಾರಿಗೆ ಅನುಕೂಲ? ಅದರಿಂದ ಅಮೆರಿಕ ರೈತರಿಗೆ ಅನುಕೂಲ. ಭಾರತ ರೈತರಿಗೆ, ಕಾಶ್ಮೀರದವನಿಗೆ, ಹಿಮಾಚಲ ಪ್ರದೇಶದವನಿಗೆ ಏನು ಅನುಕೂಲ? ನಷ್ಟ ಆಗುತ್ತೆ. ಭಾರತದ ರೈತರು ಹತ್ತಿ ಬೆಳೀತಾರೆ. ಹತ್ತಿ ಎಲ್ಲಿ ಬೆಳೀತಾರೆ? ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತಲ್ಲಿ ಹತ್ತಿ ಬೆಳೀತಾರೆ. ಆ ರೈತರು ನೀವು ಅಲ್ಲಿಂದ 0% ನೀವು ಅದನ್ನು ಹತ್ತಿ ತೊಗೊಂಡು ಬಂದರೆ ಈ ಬೆಳೆದಂಥ ರೈತರ ಹತ್ತಿ ಏನಾಗಬೇಕು? ಅವ್ರಿಗೆ ಬೆಲೆ ಸಿಗುತ್ತಾ? ಬೆಂಬಲ ಬೆಲೆ ಸಿಗುತ್ತಾ? MSP ಸಿಗುತ್ತಾ? ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ನೀವು ಮಾರಬೇಕಾಗಿ ಬರುತ್ತೆ. ಭಾರತಕ್ಕೆ ಒಂದು ಬೈಕ್, ಅಮೆರಿಕದಿಂದ ಒಂದು ಬೈಕ್ ಬರ್ತಾ ಇತ್ತು, 100% ತೆರಿಗೆ ಇತ್ತು, 100%. ಇವತ್ತು ಆ ಬೈಕ್ಗೆ ನೀವು 100% ತೆರಿಗೆ ಇಲ್ಲ, ಲೆಸ್ ದೆನ್ 10%, 12% ತೆರಿಗೆಯಲ್ಲಿ ನೀವು ಭಾರತಕ್ಕೆ ಬರುತ್ತೆ. ಸೊ ಇಲ್ಲಿನ ನಿಮ್ಮ ಆತ್ಮನಿರ್ಭರ ಏನಾಯಿತು, ಇಲ್ಲಿನ ಮೇಕ್ ಇನ್ ಇಂಡಿಯಾ ಏನಾಯಿತು, ಇಲ್ಲಿನ ಮ್ಯಾನುಫ್ಯಾಕ್ಚರಿಂಗ್ ಹಬ್ಗೆ ಏನಾಯಿತು, ಇಲ್ಲಿನ ತಯಾರಿಕೆಗೆ ಏನಾಯಿತು? ಸೊ ಅಂದರೆ ನೀವು ಭಾರತದ ರೈತರ, ಭಾರತದ ಹಿತಾಸಕ್ತಿಯನ್ನು ಬಲಿ ಕೊಟ್ಟಿದ್ದೀರಿ ನೇರವಾಗಿ. ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಏನು ಅಂತ ನೀವು ಮಾಹಿತಿ ಕೊಡ್ತಾ ಇಲ್ಲ. ಮುಂಚೆ ಇದ್ದಿದ್ದು 3% ತೆರಿಗೆ ಅವರು 18% ಮಾಡ್ತಾರೆ. ಅಮೆರಿಕದವರು 50% ಮಾಡಿದ್ರು, ಮತ್ತೆ ಈಗ 18% ತಂದಿದ್ದಾರೆ. ಭಾರತದ ಮೇಲೆ ನಾವು ತೆರಿಗೆ ಹಾಕಿದ್ವಿ ಮುಂಚೆ,
ಏನೋ ನೀವು ಇಂಪೋರ್ಟ್ ಮಾಡಬೇಕಾದ್ರೆ 50% ತೆರಿಗೆ ಇರ್ತಿತ್ತು ಆಪಲ್ಗೆ, ಅದಕ್ಕಿಂತ ವಾಲ್ನಟ್ಗೆ, ಆಪಲ್ಗೆ, ಆಲ್ಮಂಡ್ಗೆ 50%ಗಿಂತ ಕಡಿಮೆ ಬರಂಗಿರಲಿಲ್ಲ. ಈಗ ನೀವು 10% 12% ತೆರಿಗೆ ಮಾಡಿದ್ರೆ, ಲೆಸ್ ದ್ಯಾನ್ 0% ತೆರಿಗೆ ಮಾಡಿದ್ರೆ, ಅಲ್ಲಿಂದ ನಿಮಗೆ ಹೈನುಗಾರಿಕೆ ಬರ್ತದೆ ಭಾರತಕ್ಕೆ, ಅಲ್ಲಿಂದ ಕೋಳಿ ಸಾಗಾಣಿಕೆ ಭಾರತಕ್ಕೆ ಬರುತ್ತೆ. ಹಂಗಂದಾಗ ಇಲ್ಲಿ ರೈತರ ಕಥೆ ಏನಾಗಬೇಕು? ಇಲ್ಲಿ ರೈತರೇ ಅಂದರೆ ಸಣ್ಣ ಮತ್ತು ಮಧ್ಯಮ ಗಾತ್ರದ ರೈತರೇ ಜಾಸ್ತಿ. 86% ರೈತರು ಲೆಸ್ ದ್ಯಾನ್. ಯಾಕೆ ಇಂಥ ಡೀಲ್ಗೆ ಒಪ್ಕೊಂಡ್ರು ಮತ್ತೆ? ಇಲ್ಲ, ಅದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರ್ತದ್ದು ಬಿಜೆಪಿ ನಾವು ಅದನ್ನೇ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲ, ನಿಮಗೆ ಈಗ ಎಪ್ಸ್ಟೈನ್ ಫೈಲಲ್ಲಿ 3 ಜನದ ಹೆಸರು ಬಂತು ಭಾರತದ್ದು. ಅದರೊಳಗೊಬ್ಬರು ಮಂತ್ರಿ ಪುರಿ, ಮಿಸ್ಟರ್ ಪುರಿ, ಅಂಬಾನಿ, ಹರ್ದೀಪ್ ಸಿಂಗ್ ಪುರಿ, ಅಂಬಾನಿ ಅಂಡ್ ದೆನ್ ಮಿಸ್ಟರ್ ಮೋದಿ. 3 ಜನ ಹೆಸರಲ್ಲಿ ಒಬ್ರು ಒಪ್ಕೊಂಡ್ಬಿಟ್ರು, ಹೌದು ನಾನು ಹೋಗಿ ಭೇಟಿ ಮಾಡಿದ್ದೀನಿ, 4-4 ಸಲ ಭೇಟಿ ಮಾಡಿದ್ದೀನಿ ಹೇಳಿದ್ದು ಹೋಗಿ ಭೇಟಿ ಮಾಡು ಅಂತ ನಾನು ಭೇಟಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ ಹಿತಾಸಕ್ತಿಗಾಗಿ ಭೇಟಿ ಮಾಡಿದ್ದೀರಿ? ರಾಜತಾಂತ್ರಿಕ ನೀತಿ ಏನಿದೆ ನಿಮ್ಮದು? ವಿದೇಶಾಂಗ ನೀತಿ ಏನಿದೆ ನಿಮ್ಮದು? ಅಂದರೆ ನೀವು ಎಲ್ಲೋ ತಾವು ಏನು ತಪ್ಪು ಮಾಡಿದ್ರೆ ನಮಗೆ ಗೊತ್ತಿಲ್ಲ, ಬಟ್ ನೀವು ಯಾಕೆ ದೇಶದ ಹಿತವನ್ನ ಬಲಿ ಕೊಡ್ತಾ ಇದ್ದೀರಿ? ನಿಮ್ಮ ಕತ್ತಿ ಸಿಗ್ದವ್ರು ಯಾರು ಅಂತ ರಾಹುಲ್ ಗಾಂಧಿ ಅವರು ಕೇಳಿದ್ದಾರೆ. ಅಂಬಾನಿ ಅವರು ದೆಹಲಿಯ ಅತ್ಯುನ್ನತ ಲೀಡರ್ಸ್ ಕೇಳ್ತಾ ಇದ್ದಾರೆ. ಆ ತರ ಬರೆದಿದ್ದಾರೆ ಅವ್ರು, ಇಮೇಲ್ ಎಲ್ಲ ತರ ಇದೆ, ಇಮೇಲ್ ಮಾಡಿದ್ದಾರೆ ಎಪ್ಸ್ಟೈನ್ಗೆ. ಇಮೇಲ್ ಮಾಡಿದ್ದಾರೆ. ಸೊ ಅಂಬಾನಿ ಈ ದೇಶದ ಅತ್ಯುನ್ನತ ವ್ಯಕ್ತಿಗಳು ಅಥವಾ ರಾಜಕಾರಣಿಗಳ ಪರವಾಗಿ, ಸರ್ಕಾರದ ಪರವಾಗಿ ಒಬ್ಬ ಕಿತ್ತೋಗಿರೋ ರೇಪಿಸ್ಟ್ ಮರ್ಡರ್ ಜೊತೆ ಸಂಪರ್ಕ ಇಟ್ಕೊಂಡಿದ್ರು. ಇಲ್ಲಿಯ ಬಗ್ಗೆ ಅಂಬಾನಿಯ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಲ್ಲ, ಅಂಬಾನಿ ವಿರುದ್ಧ ಕ್ರಮ ಕ್ರಮಕ್ಕಿಂತ ಪ್ರಧಾನಮಂತ್ರಿಗಳು ಕೂಡ ಅವ್ರ ಹೆಸರು ಬಂದರೂ ಕೂಡ, ಅವ್ರ ಹೆಸರು ಚರ್ಚೆ ಆಗ್ತಾ ಇದ್ರು ಕೂಡ, ಇಷ್ಟೆಲ್ಲ ವಿಶ್ಲೇಷಣೆ ನಡೀತಾ ಇದ್ರು ಕೂಡ, ಒಂದು ನಾನು ಇಲ್ಲಪ್ಪ ಅದರೊಳಗೆ ಏನು ಇಲ್ಲ ಅಂತ ಹೇಳಿ ನಾನೇ ಅದ್ರ ಮೇಲೆ ಒಂದು ತನಿಖೆಯನ್ನು ಮಾಡಿಸ್ತೀನಿ, ನಮ್ಮದು ಒಂದು ಪ್ರೊಟೆಸ್ಟ್ ಮಾಡ್ತೀವಿ, ನಾವು ಅಮೆರಿಕಾಗೆ ಪ್ರಶ್ನೆ ಮಾಡ್ತೀವಿ ಯಾಕೆ ಈ ರೀತಿಯಾಗಿ ಮಾಹಿತಿ ಬಂದಿದೆ, ಇರೋ ನಮ್ಮ ಹೆಸರು ಬರಲಿಕ್ಕೆ ಏನು ಕಾರಣ, ನೀವು ಅದು ತನಿಖೆ ಮಾಡಿಸಿದ್ರೆ ನಾವು ಒಂದು ಅಪೀಲ್ ಮಾಡ್ತೀವಿ, ಆ ಥರದ್ದು ಎಲ್ಲಾದ್ರೂ ಮಾತುಕತೆ ಮೋದಿಯವರು ಬಂದಿದ್ದಾರೆ, ಕ್ಲೀನ್ ಮಾಡ್ತಾ ಇದ್ದಾರಾ? ಇಲ್ಲ. ಈಗ ನಟರಾಜ್ ಗೌಡರು 3 ವಿಚಾರ ಹೇಳಿದ್ರು. ಏನಂತಂದ್ರೆ ಅಮೆರಿಕನ್ ಡೀಲಲ್ಲಿ 3 ಪ್ರಾಡಕ್ಟ್ಗಳ ಬಗ್ಗೆ ಕಾಂಪ್ರಮೈಸ್ ಆಗಿದೆ ಅಂತ ಹೇಳಿದ್ರು. ಒಂದು ಆ್ಯಪಲ್ಲು, ಕಾಟನ್ನು ಮತ್ತು ಬೈಕ್ಸ್ ಬಗ್ಗೆ ಮಾತಾಡಿದ್ರು. ಟೆಕ್ಸ್ಟೈಲ್ಸ್ ಅಂದರೆ ಕಾಟನ್ನೇ. ಆ್ಯಪಲ್ಲು 20-24 ಲಕ್ಷ ಮೆಟ್ರಿಕ್ ಟನ್ನು ಭಾರತದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಭಾರತದ ರಿಕ್ವೈರ್ಮೆಂಟು 35 ಲಕ್ಷ ಮೆಟ್ರಿಕ್ ಟನ್ನು ಪ್ರತಿ ವರ್ಷ. ಅದರಲ್ಲಿ 5 ಲಕ್ಷ ಮೆಟ್ರಿಕ್ ಟನ್ ಈಗಾಗಲೇ ಅಮೆರಿಕದಿಂದ ನಾವು ಇಂಪೋರ್ಟ್ ಮಾಡ್ಕೊತಿದ್ದೀವಿ. ಈಗಲೂ ಪರ್ಮಿಷನು ಮ್ಯಾಕ್ಸಿಮಮ್ ಕ್ಯಾಪ್ ಬಂದು 5 ಲಕ್ಷ ಮೆಟ್ರಿಕ್ ಟನ್ನೇ. ಎರಡನೇದು ಕಾಟನ್ನು. ನಾವೀಗ ಭಾರತದಲ್ಲಿ 316 ಬೇಲ್ಸ್, ಅಂದರೆ ಅದರ ಯೂನಿಟ್ಸ್ ಆಫ್ ಬೇಲ್ಸ್ ಅಂತಾರೆ, ಬೇಲ್ಸ್ ಆಫ್ ಕಾಟನ್ನ ನಾವು ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಪ್ರತಿ ವರ್ಷ. ನಮಗೆ ಅವಶ್ಯಕತೆ ಇರೋದು ಇನ್ಕ್ಲೂಡಿಂಗ್ ಮ್ಯಾನುಫ್ಯಾಕ್ಚರ್ ಆಫ್ ಗಾರ್ಮೆಂಟ್ಸು ಎಲ್ಲ ಸೇರಿಸ್ಕೊಂಡು 540. ಅದರಲ್ಲಿ ನಾವು ಅಮೆರಿಕಕ್ಕೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು 60 ಬೇಲ್ಸ್ ಆಫ್ ಕಾಟನ್. ಆಯಿತಾ? ನೆಕ್ಸ್ಟು ಬೈಕ್ಸ್ನಲ್ಲೂ ಅಷ್ಟೇ ನಂಬರ್ ಆಫ್ ಬೈಕ್ಸು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿರ್ತಕ್ಕಂಥದ್ದು, ಅಮೆರಿಕದಿಂದ ಬರ್ತಕ್ಕಂಥದ್ದು. ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗು 70% ನಮ್ಮ ಕೇಟರ್ ಆಗ್ತಿದೆ, ಇನ್ನು 15%ಗೆ ನಾವು ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು. ಇದು 3 ವಿಚಾರ. ಫಸ್ಟು ನಟರಾಜ್ ಗೌಡ್ರಿಗೆ ಸ್ಪಷ್ಟತೆ ಮತ್ತು ಸಾರ್ವಜನಿಕರಿಗೂ ಆಮದು ಮತ್ತು ರಫ್ತಿನ ಮೇಲಿನ ಸುಂಕ. ಬಂದೆ ಮೇಡಮ್, ಅದಕ್ಕೆ ಬರ್ತಾ ಇದೆ ನೋಡಿ. ಈಗ ಅತ್ಯಂತ ಚರ್ಚೆ ಆಗಿದ್ದು ಈ ಡೀಲಲ್ಲಿ ಏನು ಅಂತ ಹೇಳಿದ್ರೆ 3 ಪ್ರಾಡಕ್ಟ್ಸು. ಒಂದು ಪಲ್ಸ್ ಅಂದರೆ ನಮ್ಮ ನವಧಾನ್ಯಗಳು, ಸಿರಿಧಾನ್ಯಗಳು, ಮತ್ತು ಎಷ್ಟು ಅಮೌಂಟು, ಟೋಟಲ್ ಅಮೌಂಟ್ಗೆ ನಾವು ಡೀಲ್ನ ಸೈನ್ ಮಾಡ್ತಾ ಇದೀವಿ, ಎಷ್ಟು ಇಂಟೆಂಟ್ ಮಾಡ್ತಿದೀವಿ ಅಂತ ಹೇಳಿ. ತದನಂತರದಲ್ಲಿ ಒಂದು ನಿಮಿಷ, ಆಗ ನೀವು ಉತ್ತರ ಕೊಡಿ. ಆಮದು ಮತ್ತು ರಫ್ತಿನ ಮೇಲಿನ ಸುಂಕ ಅಮೆರಿಕದ ಬಂದು ಬಿಡಿ. ಆಯ್ತು. ಈಗ 3% ಇತ್ತು ಹಿಂದೆ, ಅದನ್ನು 50% ಮಾಡಿದ್ರು. ಇಡೀ ದೇಶದ ಅನೇಕ ದೇಶಗಳಿಗೆ 50% ಮಾಡಿದ್ರು. ತದನಂತರದಲ್ಲಿ ನಮ್ಮ ಭಾರತಕ್ಕೆ 18%, ಬಾಂಗ್ಲಾದೇಶಕ್ಕೆ 19%, ಇನ್ನೊಂದು ಯಾವುದೇ ದೇಶಕ್ಕೆ 22%, ಇನ್ನೊಂದು ದೇಶಕ್ಕೆ 32% ಮಾಡಿದ್ದಾರೆ. ಅದರಲ್ಲಿ ಯಾವುದೂ ನಾವೇನು ಅಲ್ಲಗಳಿತಾ ಇಲ್ಲ, ಅದು ವಾಸ್ತವ, ಅದಿದೆ, ಫ್ಯಾಕ್ಟ್ ಅದು. ಆಯ್ತಾ? ಆದರೆ ಎಲ್ಲ ಪ್ರಾಡಕ್ಟ್ಸ್ ಮೇಲೂ 18% ಇದೆಯಾ, ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈಗ ಅದಕ್ಕೆ ಹೇಳ್ತೀನಿ. ಒಂದು ನಿಮಿಷ ಮೇಡಮ್, ಯಾಕಂದ್ರೆ ಫಸ್ಟ್ ಇದೆ ಅನ್ನೋದು ಅಷ್ಟು ಈಸಿ ಅಲ್ಲ. ಸತ್ಯ. ಆವರೇಜ್ ನೀವು ಪಾಕಿಸ್ತಾನ ತರ ಭಾರತವನ್ನು ಯಾಕೆ ಟ್ರೀಟ್ ಮಾಡ್ತೀರಿ? ಒಂದು ನಿಮಿಷ ಮೇಡಮ್, ಒಂದು ನಿಮಿಷ. ಭಾರತ ಆಯ್ತು, ನನ್ನ ಪಾಯಿಂಟ್ಸ್ ಸಮಾನರಲ್ಲ ಸ್ವಾಮಿ. ಮೇಡಮ್ ನಾನು ಮುಗಿಸ್ಬಿಡ್ತೀನಿ. ಒಂದು ನಿಮಿಷ. ಮೇಲೆ ಎಷ್ಟು, ನೀವು ಸಿರಿಧಾನ್ಯಗಳ ಮೇಲೆ ಎಷ್ಟು, ಅದಲ್ಲ ವಿಚಾರ. ಅಮೆರಿಕನ್ ಡೀಲಲ್ಲಿ ನೀವು ನಮಗೆ 18% ಟಾರಿಫು, ನಾವು ನಿಮಗೆ 0% ಟಾರಿಫ್. ಝೀರೋ ಅಲ್ಲ, ಖಂಡಿತವಲ್ಲೂ ಝೀರೋ ಅಲ್ಲ. ಆವರೇಜ್ ಈಸ್ ಸೇಮ್ ಥಿಂಗ್ ಆಸ್ 18%. ಅವ್ರಿಗೂ ನಾವು ಆಗ್ತಿರ್ತಕ್ಕಂಥದ್ದು. ಒಂದು ನಿಮಿಷ ನಾನು ಬಂದೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ. ಏನಂತ ಹೇಳಿದ್ರೆ, ಏನು ಸಿರಿಧಾನ್ಯಗಳಿತ್ತು, ಆಮೇಲೆ ಟೋಟಲ್ ಅಮೌಂಟ್ ಆಫ್ ಡೀಲ್ ಇತ್ತು, ಜೊತೆಗೆ ಡಿಜಿಟಲ್ ಸರ್ವಿಸ್ ಟ್ಯಾಕ್ಸ್ ಅಂತ ಏನಿತ್ತು, ಇದು ಪ್ರಾಬಲಿ 12 ಲಕ್ಷ ಲೈನ್ಸ್ ಇರ್ತಕ್ಕಂಥದ್ದು.
ಇಡೀ ಟೋಟಲಲ್ಲಿ ಸರಿ 12,000 ಲೈನ್ಸ್ ಇರ್ತಕ್ಕಂಥದ್ದು. ಎಲ್ಲಿಂದ ಓದಿದ್ರು ಯತ್ನಾಳ್ ಸರ್ ನನಗೆ ಗೊತ್ತಿಲ್ಲ, ಆದರೆ ನಾವು ಓದಿರೋ ಪ್ರಕಾರ ಅಲ್ಲಿ ಖಂಡಿತವಾಗ್ಲೂ ಎಲ್ಲೂ ಸಹ ಡಿಜಿಟಲ್ ಸರ್ವಿಸ್ ಟ್ಯಾಕ್ಸ್ ಏನಿದೆ ಅದು 0 ಇದೆ ಟ್ಯಾಕ್ಸು ಅಂತ ಅಂದ್ಬಿಟ್ಟು ಎಲ್ಲೂ ಹೇಳಿಲ್ಲ. ಅಂದರೆ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ ನಮ್ಮ ಡೇಟಾನ ಅಂತ ಅಂದ್ಬಿಟ್ಟು ಎಲ್ಲೂ ಸಹ ಹೇಳಿಲ್ಲ. ಅದಕ್ಕೆ ದಟ್ ಈಸ್ ಅಲ್ಲಲ್ಲ, ಸಿ ಇಟ್ ಈಸ್ ಅಬೌಟ್ ಕರೆಕ್ಟ್ ನೋ ದೇರ್ ಆರ್ 3 ಕಾಂಪೊನೆಂಟ್ಸ್ ಟು ಇಟ್. ಫಸ್ಟ್ ಕಾಂಪೊನೆಂಟ್ ಈಸ್, ಈಗ ನಾನು ಆಧಾರ್ ನಂಬರ್ ಟೈಪ್ ಮಾಡಿದ್ರೆ ನನ್ನ ಎಲ್ಲ ಡೇಟಾನು ಫ್ರೀಯಾಗಿ ಕೊಟ್ಬಿಟ್ವಾ, ಫಸ್ಟ್ ಕಾಂಪೊನೆಂಟ್. ಸೆಕೆಂಡ್ ಕಾಂಪೊನೆಂಟ್ ಗೂಗಲ್ಲೋ ಅಥವಾ ಯಾವ್ದಾದ್ರು ಬೇರೆ ಈಗ ಇಲ್ಲ ನೀವು ನನ್ನ ಮಾತಾಡಕ್ ಬಿಡಿ, ಇಲ್ಲ ನೀವು ಕೇಳಿರೋ ಪ್ರಶ್ನೆ ಮಾತ್ರ ಉತ್ತರ ಕೊಡ್ತೀನಿ, ಸೈಲೆಂಟ್ ಆಗಿ ನಿಂತ್ಕೊಂತೀನಿ. ಒಂದ್ ನಿಮಿಷ, ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ಆಯ್ತಾ? ಈಗ ಡಿಜಿಟಲ್ ಪ್ರಾಡಕ್ಟ್ಸ್ಗೆ ಸರ್ವಿಸಸ್ಗೆ ಯಾವ ರೀತಿ ಟ್ಯಾಕ್ಸ್ ಇದೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಜೊತೆಗೆ ರೈತರದ್ದು ಪ್ರಾಡಕ್ಟ್ಸ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ನನ್ನ ಕರ್ತವ್ಯ ನಾನು ಮಾಡ್ತೀನಿ, ನನಗೆ ಟೈಮ್ ಕೊಡಿ. ಈಗ ನನಗೆ ರೈತರದ್ದು ಸಪ್ರೇಟ್ ಟ್ಯಾಕ್ಸ್ ರೆಜಿಮು ಅಥವಾ ಬೇಳೆಕಾಳದ್ದು ಸಪ್ರೇಟ್ ಟ್ಯಾಕ್ಸ್ ರೆಜಿಮು, ಡಾಟಾ ಸಪ್ರೇಟ್ ಟ್ಯಾಕ್ಸ್ ರೆಜಿಮ್ ಅಲ್ಲ, ಓವರ್ ಆಲ್ ಆಗೋದಿಲ್ಲ. ಯಾಕೆಂದ್ರೆ ನೋಡಿ ಒಂದು ನಿಮಿಷ ನೀವು ನಿಮ್ಮೊಂದು ಚಾನಲ್ ನಡೆಸ್ತಿರ್ಬೇಕಾದ್ರೆ ಡಿಪಾರ್ಟ್ಮೆಂಟ್ಸ್ ಅಂತ ಮಾಡ್ಕೊಂಡಿದ್ದೀರಾ. ಆ ಡಿಪಾರ್ಟ್ಮೆಂಟ್ಸ್ ನ ಕರೆದಾಗ ನೀವು ಆ ಡಿಪಾರ್ಟ್ಮೆಂಟ್ ಹೆಡ್ ಜೊತೆ ಮಾತಾಡ್ತೀರಾ, ಆ ಡಿಪಾರ್ಟ್ಮೆಂಟ್ ನ ಕಳಿಸ್ತೀರಾ. ಉದಾಹರಣೆಗೆ ರೈತರದ್ದೇನಿದೆ ಇವತ್ತು ರೈತರದೇ ಪರ್ಟಿಕ್ಯುಲರ್ ರೈತ ನಾನ್ ಮಾತಾಡ್ತಾ ಇರೋದು ಮೋದಿ ಅವರು ಮತ್ತು ಟ್ರಂಪ್ ಮಧ್ಯೆ ನಡೆದಂತಹ ಟ್ರೇಡ್ ಡೀಲ್. ಈ ಟ್ರೇಡ್ ಡೀಲ್ ಅಲ್ಲಿ ಮೊದಲು 3% ಇತ್ತು ಟ್ಯಾರಿಫು, ಅದು 50% ಆಯ್ತು, ಈಗ 18% ಆಗಿದೆ. ಸೊ ಇವರು ತುಂಬಾ ಚೆನ್ನಾಗಿ ಹೇಳಿದ್ರು ಬಸವರಾಜ್ ಅವರು, ಕೊಟ್ಟರು ತೆಗೆದುಕೊಳ್ಳುವಂತಹ ವ್ಯವಹಾರದಲ್ಲಿ ಸಮಾನವಾದಂತಹ ಆಯ್ಕೆಗಳು ಇರಬೇಕೆ ಹೊರತು ನಾವು ಕಿರಿಯ ಪಾಲುದಾರರು ನೀವು ಕೊಟ್ಟಿದ್ದು ಭಿಕ್ಷೆ ಅನ್ನೋ ಒಂದು ಮೈಂಡ್ ಸೆಟ್ ಇದೆಯಲ್ಲ, ಅದು ಎಲ್ಲ ಒಂದು ಕಡೆ ಭಾರತವನ್ನ ಮತ್ತು ಭಾರತದ ಜನರನ್ನ ಟ್ರಂಪ್ ವಿರುದ್ಧ ಮಂಡಿ ಊರು ಹಂಗ್ ಮಾಡಿದ್ಯಾ ಈ ಸರ್ಕಾರ ಭಾವನೆ ಮೂಡಿಸಿದೆ. There are 4 types of taxes in this whole deal. ಅದರಲ್ಲಿ ಏನು ಅಂದರೆ ಸೆಕ್ಷನ್ 232 ವಿಚ್ ಇಸ್ ಅ ನ್ಯಾಷನಲ್ ಸೆಕ್ಯೂರಿಟಿ ಟ್ಯಾಕ್ಸಸ್ ಅಂತ ಅಂದ್ಬಿಟ್ಟು ಅಮೆರಿಕನ್ಸ್ ಕರೀತಾರೆ. ಅದೇ ರೀತಿನೇ ಭಾರತಕ್ಕೂ ಸಹ ಇದೇ ರೀತಿ ಹೇಳ್ತಾರೆ. ಸೆಕೆಂಡ್ ಇಸ್ ರೆಸಿಪ್ರೋಕಲ್ ಟ್ಯಾಕ್ಸ್, ನೀವು ಎಷ್ಟು ಟ್ಯಾಕ್ಸ್ ಹಾಕ್ತೀರಾ ನಾನು ಎಷ್ಟು ಟ್ಯಾಕ್ಸ್ ಹಾಕ್ತೀನಿ ಯಾವ ಪ್ರಾಡಕ್ಟ್ ಮೇಲೆ. ಸೆಕೆಂಡ್. ಥರ್ಡ್ ಎಸೆನ್ಷಿಯಲ್ ಪ್ರಾಡಕ್ಟ್ಸ್, ನನ್ನ ದೇಶಕ್ಕೆ ಯಾವ್ದು ಬೇಕು ನಿಮ್ಮ ದೇಶಕ್ಕೆ ಯಾವ್ದು ಬೇಕು ಅಂತಕ್ಕಂಥದ್ದು, ಇದು ಎಸೆನ್ಷಿಯಲ್ ಪ್ರಾಡಕ್ಟ್ ಟ್ಯಾಕ್ಸ್. ಅದಾದ್ಮೇಲೆ ಇನ್ನೊಂದು ಇರ್ತಕ್ಕಂಥದ್ದೇ ಡಿಜಿಟಲ್ ಟ್ಯಾಕ್ಸ್. ಈ 4 ಟ್ಯಾಕ್ಸ್ಗಳೇನಿದೆ, ಈ 4 ಟ್ಯಾಕ್ಸ್ಗಳಲ್ಲೂ ಸಹ ಭಾರತಕ್ಕೆ ಇವತ್ತು ಗೆಲುವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಷ್ಟು ವರ್ಷದಲ್ಲಿ ಮೊದಲ ಬಾರಿಗೆ ಭಾರತದ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗ್ತಿದ್ದಂಗೆ ಭಾರತದ ರೈತರು ಮೀನಿರ್ಬಹುದು, ಪ್ರಾನ್ಸ್ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಈರುಳ್ಳಿ ಇರ್ಬೋದು, 0% ಟ್ಯಾಕ್ಸ್ ಆಗಿದೆ. 0% ಮೀನುಗಾರಿಕೆ ಆಗಿರೋದು, ಪ್ರಾನ್ಸ್ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಎಲ್ಲದಕ್ಕೂ ಇವರು ಕಡಿಮೆ ಇದೆ, ನಟರಾಜ್ ಗೌಡ್ರಿಗೆ ಮಾಹಿತಿ ಕಡಿಮೆ ಇದೆ, ಹೈನುಗಾರಿಕೆಗೆ ಇಡೀ ದೇಶದ ಹೈನುಗಾರಿಕೆಗೆ ನೀವು ಪೆಟ್ಟು ಕೊಡ್ತಾ ಇದ್ದೀರಿ. ಹೈನುಗಾರಿಕೆ ಮತ್ತು ಕೋಳಿ ಸಾಗಾಣಿಕೆಗೆ ಸಣ್ಣ ಸಣ್ಣ ರೈತರು, ಎರಡನೇ ಜಮೀನಿಲ್ಲದ ರೈತರು. ಈಗ ಹೈನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆಯಲ್ಲಿ ನಮ್ದು ಇಂಪೋರ್ಟೇ ಇರ್ಲಿಲ್ಲ. ಈಗ ಮಾರ್ಕೆಟ್ ಓಪನ್ ಮಾಡಿ ನಮ್ಮ ಹೈನುಗಾರಿಕೆಗೆ ಕೋಳಿ ಉದ್ಯಮಕ್ಕೆ ದೊಡ್ಡ ಪೆಟ್ಟು ಕೊಟ್ಟಿದ್ದೀರಾ. ಸಣ್ಣ ರೈತರು, ಈ ಜಮೀನಿಲ್ಲದ ರೈತರು ಹಸುಗಳು ಸಾಕೊಂಡು ಎಮ್ಮೆ ಸಾಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಬರೆ ಆಗ್ತಾ ಇದೆ. ಒಂದ್ ನಿಮಿಷ, ನಟರಾಜ್ ಗೌಡ್ರು ಕನ್ಫ್ಯೂಸ್ ಮಾಡ್ತಾವ್ರೆ. ಹೆಂಗ್ ಕನ್ಫ್ಯೂಸ್ ಮಾಡ್ತಾವ್ರೆ ಅಂದ್ರೆ, ಒಂದ್ ಕಡೆ ಹೇಳ್ತಾವ್ರೆ ಕೋಳಿ ಸಾಗಾಣಿಕೆ ಸಣ್ಣ ರೈತರು, ಜೊತೆಗೆ ಹಸು ಸಾಕಾಣಿಕೆ ಸಣ್ಣ ರೈತರು ಅಂತ ಕನ್ಫ್ಯೂಸ್ ಮಾಡ್ತಾವ್ರೆ. ನಟರಾಜ್ ಗೌಡ್ರೆ ಒಂದ್ ನಿಮಿಷ ತಾಳಿ. ಇವತ್ತು ಕೋಳಿ ಸಾಕಾಣಿಕೆನಲ್ಲಿ 78% of shares in production of poultry is held by only one company in entire India. ಏನ್ರಿ ಇದು ಮಾತಾಡಕ್ಕೆ ಬಿಡಲ್ಲ, ನೀವು ಮಾತಾಡಕ್ ಬಿಡಲ್ಲ, ಇವ್ರು ಮಾತಾಡಕ್ ಬಿಡಲ್ಲ. ನಾವ್ ಹೆಂಗ್ ಮಾತಾಡ್ಬೇಕು ಹೇಳಿ? ನಾವ್ ಹೇಳ್ತಾ ಇದೀವಿ ಇಡೀ
ದೇಶದ ಪೌಲ್ಟ್ರಿ ಪ್ರಾಡಕ್ಟ್ಸ್ ಏನಿದೆ ಕಂಪನಿಗಳು ಇವತ್ತು ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಕ್ಕಂಥದ್ದು ಅಂದರೆ ಎಲ್ಲ ಬಾಯ್ಲರು ಮತ್ತು ನಾಟಿ ಕೋಳಿ ಎಲ್ಲ ಸೇರಿಸ್ಕೊಂಡು 98.2%, ಕೇವಲ 1.8% ಮಾತ್ರನೇ ಸಣ್ಣ ರೈತರು ಮಾಡ್ತಿರೋದು. ಅದಕ್ಕೆ ನೀವು ಕ್ಲಾರಿಟಿ ಇಟ್ಕೊಂಡು ಮಾತಾಡಿ. ಯಾರು ಪ್ರೊಡಕ್ಷನ್ ನೀವು ಸಣ್ಣ ರೈತರು ಅಂತೀರಾ, ಕೋಳಿ ಅಂತೀರಾ, ನೀವು ಏನ್ ಮಾತಾಡ್ತೀರಾ ನಿಮ್ಗೆ ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಇಲ್ಲ, ಕ್ಲಾರಿಟಿ ಇಲ್ಲ. ಒಂದು ನಿಮಿಷ, ಈಗ ಪಾಪ ಪ್ರದೀಪ್ ಕರೆಕ್ಟ್ ಅಶೋಕ್ ಸರ್, ಯು ಆರ್ ಕರೆಕ್ಟ್. ಸಣ್ಣ ರೈತರು ದೊಡ್ಡ ರೈತರು ಒಂದ್ ನಿಮಿಷ, ಸಣ್ಣ ಪ್ರಮಾಣದ 2% ಇದೆ ಕಂಪನಿ, ನಾಟ್ ರೈತ. ಕಂಪನಿ ನಮ್ಮವ್ರೇನಾ ಮೇಡಮ್? ಕರೆಕ್ಟ್, ನಮ್ಮವ್ರೇನಾ ಸರ್? ಇವತ್ತು ಪ್ರೊಡಕ್ಷನ್ ಅದಕ್ಕೆ ಬರ್ತೀನಿ. ಅಲ್ಲ, ಅದಕ್ಕೆ ಬರಬೇಡ್ರಿ, ನಾ ಅದೇ ಇಂಪಾರ್ಟೆಂಟ್. ಇವಾಗ ಆಪಲ್ ನೀವು ಹೇಳಿದ್ರಿ, ಇವಾಗ ಒಂದ್ ನಿಮಿಷ ನಟರಾಜ್ ಗೌಡ್ರು ಪುಂಖಾನುಪುಂಖವಾಗಿ ಸುಳ್ಳು ಹೇಳ್ಬಿಟ್ರು. ಇವತ್ತು ಒಂದ್ ನಿಮಿಷ 35 ಅದು ಇನ್ನೊಂದೇನು ಗೊತ್ತಾ, ಬೇರೆ ಏನಂದ್ರೆ ₹100 ಭಾರತದ ಆಪಲ್, ₹220 ಅಮೆರಿಕನ್ ಆಪಲ್. ಜನ ಯಾವ್ದು ಬೇಕಾದ್ರೂ ತಗೊಂತಾರೆ, ಅವ್ರು ₹220 ಬೇಕಾದ್ರೆ ತಗೊಂತಾರೆ. ಇದೊಳ್ಳೆ ಹೆಂಗಾಯ್ತು ಇದು? ಕ್ಲಾರಿಟಿ ಇಟ್ಕೊಂಡು ಮಾತಾಡಿ, ಕ್ಲಾರಿಟಿ ಇಟ್ಕೊಂಡು ಮಾತಾಡಿ. ಆಯ್ತು ಆಯ್ತು, ಇಲ್ಲಿ ದೊಡ್ಡ ಉದ್ಯಮ ಇದೆ ಕರೆಕ್ಟು, ಆದರೆ ನಮ್ಮಲ್ಲಿ ಬೇಡಿಕೆ ಜಾಸ್ತಿ ಇದೆ. ಆ ಬೇಡಿಕೆಯನ್ನು ಪೂರೈಸೋದಕ್ಕೆ ನಮ್ಮ ರೈತರಿಗೆ ಆಗ್ತಾ ಇಲ್ಲ, ನಮ್ಮ ಪೌಲ್ಟ್ರಿ ಉದ್ಯಮಕ್ಕೂ ಆಗ್ತಾ ಇಲ್ಲ, ನಮ್ಮ ಹೈನುಗಾರಿಕೆ ಉದ್ಯಮಕ್ಕೂ ಆಗ್ತಾ ಇಲ್ಲ. ನಮ್ಮ ರೈತರಿಗೆ ಆ ಒಂದು ಈ ಜನಸಂಖ್ಯೆಗೆ ಅನುಗುಣವಾಗಿ ಹಾಲು, ಮೊಸರು, ತುಪ್ಪ, ಕೋಳಿ ಇವೆಲ್ಲವನ್ನೂ ಕೂಡ ಅವರು ಕೊಡಕ್ಕಾಗ್ತಾ ಇಲ್ಲ. ಹಿಂಗಾಗಿ ನಾವು ಅಮೆರಿಕದಿಂದ ತರಿಸ್ತೀವಿ, ನಾವು ಅಮೆರಿಕದಿಂದ ತರಿಸ್ತೀವಿ, ಅಮೆರಿಕದಿಂದ ತರಿಸ್ತೀರಾ ಮೇಡಮ್? ಒಂದ್ ನಿಮಿಷ, ತಪ್ಪು ಮಾಹಿತಿನ ಕೊಡ್ತಕ್ಕಂಥದ್ದು 3 ಜನ ಮಾಡ್ತಾರೆ. 3 ಜನ ಮಾಡ್ತಾರೆ ತಪ್ಪು ಮಾಹಿತಿ. ನಾವು ಡೈರಿ ಪ್ರಾಡಕ್ಟ್ಸ್ ಇಲ್ವೇ ಇಲ್ಲ, ಡೈರಿ ಪ್ರಾಡಕ್ಟ್ಸ್ ಇಲ್ವೇ ಇಲ್ಲ. ಒಂದೇ ಒಂದು ಲೀಟರ್ ಹಾಲಿಲ್ಲ, ಒಂದೇ ಒಂದು 100 ಗ್ರಾಮ್ ತುಪ್ಪ ಇಲ್ಲ, 100 ಗ್ರಾಮ್ ಬೆಣ್ಣೆ ಇಲ್ಲ. ನೀವು ಯಾಕೆ ಸುಳ್ಳು ಹೇಳ್ತೀರಾ ಡೈರಿ ಪ್ರಾಡಕ್ಟ್ಸ್ ಅಂತ? ಡೈರಿ ಪ್ರಾಡಕ್ಟ್ಸ್ ಅಂತ ಯಾಕೆ ಸುಳ್ಳು ಹೇಳ್ತೀರಾ? ಯಾಕೆ ಸುಳ್ಳು ಹೇಳ್ತೀರಾ ಡೈರಿ ಪ್ರಾಡಕ್ಟ್ಸ್ ಅಂತ? ಡೈರಿ ಪ್ರಾಡಕ್ಟ್ಸ್ ಇಲ್ಲ, ಕಂಪ್ಲೀಟ್ಲಿ ಡೈರಿ ಪ್ರಾಡಕ್ಟ್ಸ್. ಜೆಡಿಎಸ್ ಪಾರ್ಟಿ ಈ ಕ್ಷಣಕ್ಕೆ ಮತ್ತು ಮುಂದಿನ ದಿನಗಳಲ್ಲಿ ರೈತರಿಗೆ ನೇರವಾಗಿ ಮತ್ತು ಪರೋಕ್ಷವಾಗಿ ಪರಿಣಾಮ ಬೀರುವಂತಹ ಯಾವುದೇ ನೀತಿ ನಿಲುವುಗಳನ್ನು ಸಪೋರ್ಟ್ ಮಾಡಲ್ಲ ಅನ್ನೋದು ನನ್ನ ನಂಬಿಕೆ. ಯಾಕೆ ಎಂದರೆ ದೇವೇಗೌಡರ ಆದಿಯಾಗಿ ಇಲ್ಲಿ ಅವರಿಗೆ ಜೆಡಿಎಸ್ ಪಾರ್ಟಿ ನಡೆದುಕೊಂಡು ಬಂದಿರೋದು ರೈತರ ಪರ. ಯಾಕೆ ಅಂದರೆ ಈ ಇಡೀ ರಾಜಕಾರಣದಲ್ಲಿ ರೈತರ ಸಾಲ ಮನ್ನಾ ಮಾಡುವಂಥ ತಾಕತ್ತು ಪ್ರದರ್ಶಿಸಿದ್ದು ಒನ್ ಆ್ಯಂಡ್ ಓನ್ಲಿ ಕುಮಾರಸ್ವಾಮಿ ಅವರು. ಹಾಗಾಗಿ ನಿಮ್ಮ ಚಿಹ್ನೆನೂ ಕೂಡ ತೆನೆ ಹೊತ್ತ ಮಹಿಳೆ ಇರೋದ್ರಿಂದ ರೈತರ ವಿಚಾರದಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ನಿಮ್ಮ ಮೈತ್ರಿ ಎಲ್ಲ ಮಾತಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ರದೀಪ್ ಅವರು, ಇವತ್ತು ಅಮೆರಿಕ ಮತ್ತು ಭಾರತದ ನಡುವೆ ನಡೆದಂತಹ ಈ ಡೀಲ್ ಏನಿದೆ, ಇದರಲ್ಲಿ ರೈತರಿಗೆ ತೊಂದರೆ ಆಗುತ್ತೆ ಅನ್ನುವಂಥ ಅಂಶ ಎಲ್ಲ ಆರ್ಥಿಕ ತಜ್ಞರು ಕೂಡ ಮಾತಾಡ್ತಾ ಇದ್ದಾರೆ. JDS ಸ್ಟ್ಯಾಂಡ್ ಏನು? ಇಡೀ ಚರ್ಚೆಯಲ್ಲಿ ರಾಹುಲ್ ಗಾಂಧಿಯವರು ಅನೇಕ ವಿಚಾರಗಳನ್ನು ಎತ್ತಿದ್ರು. ಎಸ್, ಅಫ್ಕೋರ್ಸ್ ಅವರೇನು ಎತ್ತಿದ್ದಾರೆ ಅದರಲ್ಲಿ ರೈತರಿಗೆ ಮಾರಕ ಆಗುವ, ಮತ್ತು ಅವ್ರು ನೇರವಾಗಿ ರಾಹುಲ್ ಗಾಂಧಿಯವರು ತಮ್ಮ ಭಾಷಣದಲ್ಲಿ ಯಾರು ಸೀತಾರಾಮನ್ ಅಲ್ಲಲ್ಲ ಫೈನಾನ್ಸ್ ಮಿನಿಸ್ಟರ್ನ ಕುರಿತು ನೇರವಾಗಿ ಹೇಳಿದ್ರು, 20% ಟ್ಯಾಕ್ಸನ್ನು ನೀವು ಫ್ರೀ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅನೇಕ ರೈತರ ಪ್ರಾಡಕ್ಟ್ ಇರ್ಬೋದು, ಅನೇಕ ನಮ್ಮ ಏನು ಇಂಪೋರ್ಟ್ ಮಾಡ್ಕೊತಿದ್ದೀವಿ ಎಲ್ಲ ಪ್ರಾಡಕ್ಟ್ ಮೇಲೆ ಪ್ರಾಬ್ಲಮ್ ಆಗ್ತಿದೆ. ಅವೆಲ್ಲ ಸಮಸ್ಯೆ ಆಗೋದು ನಿಜ. ನಾವು ಪ್ರಾದೇಶಿಕ ಪಕ್ಷವಾಗಿ JDS ಪಕ್ಷ ಇವತ್ತು ರೈತರಿಗೆ ತೊಂದರೆ ಆದರೆ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಎಂಥ ಸಂದರ್ಭದಲ್ಲೂ. ಆದರೆ ಗ್ಲೋಬಲೈಸೇಷನ್ನ ಮಾಡಿದಂಥವರು ಮೊದಲು ಕಾಂಗ್ರೆಸ್ನವರು. ಇಡೀ ಪ್ರಪಂಚಕ್ಕೆ ದೇಶವನ್ನು ಮುಕ್ತ ಮಾರುಕಟ್ಟೆಗೆ ಅವಕಾಶ ಮಾಡಿಕೊಟ್ಟಂಥದ್ದು ಕಾಂಗ್ರೆಸ್ ಸರ್ಕಾರ. ಇವತ್ತು ಕೆಲವೊಂದು ಕಾರಣಗಳಿಗೋಸ್ಕರ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಆಪಾದನೆ ಮಾಡ್ತಾಯಿದ್ದ ರೈತರ ಉತ್ಪನ್ನಗಳಿಗೆ ನೀವು ಟ್ಯಾಕ್ಸ್ ಫ್ರೀ ಕೊಟ್ಟಿದ್ದೀರಿ ಅಂತ. ಇದೇ UPA ಗೌರ್ಮೆಂಟು ಅವತ್ತು ರೇಷ್ಮೆಗೆ ಯಾಕೆ ನೀವು ಫ್ರೀ ಅವ್ರನ್ನ ಚೈನಾದಿಂದ ಮಾರುಕಟ್ಟೆ ಆಮದು ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ರಿ? ಅವತ್ತು ರೈತರು ಬೀದಿಗೆ ಬಿದ್ದರು. ರಾಮನಗರ, ಚನ್ನಪಟ್ಟಣ, ಸಿಡ್ಲಘಟ್ಟ ಬೀದಿಗೆ ಬಿದ್ದರು, ರಸ್ತೆಗೆ ಬಿದ್ದರು ರೈತರು.
ಕಳೆದು ಆಚೆಗೆ ಹಾಕಿದ್ರು, ಕಳೆದು ರಸ್ತೆ ಹೋದ ಸುರ್ದು ಘಟನೆಗಳನ್ನ ಗಲಾಟೆ ಮಾಡಿದ್ರು, ಮೆಲುಕು ಹಾಕಿ ರಸ್ತೆ ಸುರ್ದು ಗಲಾಟೆ ಮಾಡಿದ್ರು. ಟೀಕಿಸಿ, ಅವತ್ತಿನ ರೇಷ್ಮೆ ಮಾರುಕಟ್ಟೆ ಬೀಳ ಕಾರಣನೇ ಕಾಂಗ್ರೆಸ್ ಸರ್ಕಾರ. ಕಳೆದು ಹೋದ ಯಾಕೆ ನೀವು ಆಮದು ಮಾಡ್ಕೊಂಡ್ರಿ? ಒಂದ್ ನಿಮಿಷ, ಕಳೆದು ಹೋದ ಗತಿಸಿ ಹೋದಂತಹ ಘಟನೆಗಳನ್ನ ಮೆಲುಕು ಹಾಕಿ ಅವರನ್ನ ಈಗ ವಿರೋಧಿಸಿ ಅವರನ್ನ ಖಂಡಿಸೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಯಾಕಂದ್ರೆ ಗತಿಸಿ ಹೋಗಿರುವ ಘಟನೆ, ಮುಂದಾಗಬಹುದಾದಂತಹ ಅಪಾಯದ ಬಗ್ಗೆ ಮಾತಾಡಿ. ಖಂಡಿತ. ಈಗ ನಾನು ನೀವು ಕೇಳ್ತಾ ಇರೋ ಪ್ರಶ್ನೆಯಲ್ಲಿ ಇವತ್ತು ಏನು ರೈತರ ಉತ್ಪನ್ನಗಳಿಗೆ ತೊಂದರೆ ಆಗ್ತಿದೆ, ಖಂಡಿತ ಅದನ್ನು ರಿವೈವ್ ಮಾಡಬೇಕು. ಭಾರತ ತನ್ನ ಡಿಮ್ಯಾಂಡನ್ನು ಇಡಬೇಕು, ಅದು ಇನ್ನೂ ಕೂಡ ಟ್ಯಾಕ್ಸ್ ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನನ್ನ ವಾದ. ಯಾಕೆಂದರೆ ಪಕ್ಷವಾಗಿ ಇವತ್ತು ರೈತರ ಉತ್ಪನ್ನಗಳ ಮೇಲೆ ರೈತರಿಗೆ ಆಗ್ತಕ್ಕಂಥ ಇವತ್ತು ಯಾವ್ದು ಕಾಟನ್ ಇರ್ಬೋದು, ಆಪಲ್ ಇರ್ಬೋದು, ಡೈರಿ ಪ್ರಾಡಕ್ಟ್ಸ್ ಇರ್ಬೋದು, ಇನ್ಯಾವುದೇ ಪ್ರಾಡಕ್ಟ್ ಸಿರಿಧಾನ್ಯಗಳಿರ್ಬೋದು, ಈ ಎಲ್ಲ ಪ್ರಾಡಕ್ಟ್ಗಳ ಮೇಲೆ ಮಾರಕವಾದ ಪರಿಣಾಮವನ್ನು ಬೀರಿದ್ರೆ ಇಲ್ಲಿಯ ರೈತರಿಗೆ ಬಹಳ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ಇವತ್ತು ಅಮೇರಿಕ ಸಾರ್ವಭೌಮತ್ವವನ್ನು ಸಾರಲಿಕ್ಕೆ ಹೊರಟಿದೆ ಪ್ರಪಂಚದಲ್ಲಿ. ಪ್ರಪಂಚದ ಅನೇಕ ದೇಶಗಳ ಮೇಲೆ ಹಿಡಿತವನ್ನು ಹಿಡಿಲಿಕ್ಕೆ ಹೋಗಿದೆ. ಅದು ಪ್ರಪಂಚ ದೃಷ್ಟಿಯಿಂದ, ಭಾರತ ದೃಷ್ಟಿಯಿಂದ ತಪ್ಪದು. ಯಾಕೆಂದರೆ ನಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಪ್ರಭುತ್ವವನ್ನು ಸಾಧಿಸೋದಾಗಲಿ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದಾಗಲಿ ಆಗಬಾರ್ದು, ಆಗಕೂಡ್ದು. ನಾವು ಭಾರತವನ್ನು ಸ್ವತಂತ್ರವಾಗಿ ನೋಡ್ತೀವಿ. ಇದು ಬಹುದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಳಗೊಂಡಂತಹ ನಮ್ಮ ದೇಶ. ನಮ್ಮ ದೇಶದ ಮೇಲೆ ಯಾರೇ ದಬ್ಬಾಳಿಕೆಯನ್ನು ಮಾಡೋಕ್ಕೆ ಹೋದರೆ, ಟ್ಯಾಕ್ಸ್ನ ಹಾಕೋದಾಗಲಿ, ಇನ್ನೊಂದೇನೋ ಹಾಕೋದಾಗಲಿ ನಾವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಒಪ್ಪಲಿಕ್ಕೂ ಸಾಧ್ಯ ಇಲ್ಲ. ಆದರೆ ನಾವು ಒಂದು ಅಲಯನ್ಸ್ ಪಾರ್ಟಿಯಾಗಿ ನಾವು ಕೇಳ್ತಕ್ಕಂಥದ್ದು ಒಂದೇ, ಇದನ್ನು ರಿವೈವ್ ಮಾಡಲಿಕ್ಕೆ ನೀವು ಪ್ರಯತ್ನ ಪಡಬೇಕು. ಅಪೀಲ್ನ ನೀವು ಮಾಡಬೇಕು ಅವ್ರ ಮುಂದೆ, ಟ್ರಂಪ್ ಅವ್ರ ಮುಂದೆ ನೀವು ಬದಲಾವಣೆಯನ್ನು ಮಾಡಲೇಬೇಕು. ನಮ್ಮ ದೇಶದ ರೈತರಿಗೆ ತೊಂದರೆ ಆಗುತ್ತೆ ಅಂದರೆ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ಪಕ್ಷವಾಗಿ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ವೆಲ್ ಸರ್, ಎಸ್ ಸರ್, ಎಸ್ ಸರ್. ಇವೆಲ್ಲ ಚರ್ಚೆಗಳು ನೋಡಿದ್ರೆ ನನಗೆ ಸರ್ ನಿಮ್ಗೆ ಕೇಳಬೇಕಾಗಿರುವಂಥ ಪ್ರಶ್ನೆ ಏನು ಅಂತಂದರೆ ಸರ್, ಇಡೀ ಭಾರತ ದೇಶ ಅಂತಂದರೆ ನಮ್ಮ ರೆಪ್ರೆಸೆಂಟೇಟಿವ್ ನರೇಂದ್ರ ಮೋದಿ ಅವರು, ಹೀ ಈಸ್ ಅವರ್ ರೆಪ್ರೆಸೆಂಟೇಟಿವ್. ಅವರ ಮೇಲೆ 150 ಕೋಟಿ ಜನರ ಆಸೆ ಅಭಿಲಾಷೆಗಳ ಭಾರ ಅವ್ರ ಮೇಲೆ ಇದೆ. ಹಾಗಾಗಿ ನೀವು ಮಾತನಾಡುವ ಪ್ರತಿಯೊಂದು ಮಾತು, ನೀವು ಮಾಡುವಂಥ ಪ್ರತಿಯೊಂದು ಒಪ್ಪಂದ ಏನೇ ಇರಬಹುದು, ಅದು ಪರಿಣಾಮ ಬೀರುವುದು ಜನರ ಮೇಲೆ. ಸೊ ಅಂತಹ ಜನರ ಒಂದು ಅಭಿಲಾಷೆಯ ಒತ್ತಡ ನಿಮ್ಮ ಮೇಲೆ ಇದ್ದಾಗ ಇಷ್ಟು ಈಸಿಯಾಗಿ ಅಮೇರಿಕಕ್ಕೆ ಸರೆಂಡರ್ ಆಗುವಂಥ ಸ್ಥಿತಿಗತಿಗಳು ಏನು ಉದ್ಭವ ಆಯಿತು? ಅದ್ರ ಬಗ್ಗೆ ನಾವು ಊಹೆ ಮಾತ್ರ ಮಾಡಬಲ್ವಿ. ಒಂದು ನಾನು ಹೇಳಿದ್ನಲ್ಲಿ ಎಪ್ಸ್ಟೀನ್ ಫೈಲಲ್ಲಿ ದೇರ್ ಇಸ್ ಮೆನ್ಷನ್ ಆಫ್ ಹಿಸ್ ನೇಮ್. ಮತ್ತು ಅಂಬಾನಿ ಮೈ ಲೀಡರ್ಶಿಪ್ ವಾಂಟ್ಸ್ ಟು ಡೂ ಸರ್ಟನ್ ಥಿಂಗ್ಸ್ ಅಂತ ಹೇಳಿದಾಗ ಮನ್ಹ್ಯಾಟನ್ ಅವರ ಎಪ್ಸ್ಟೀನ್ ಬಂಗ್ಲೆನಲ್ಲಿ, ಆ ಎಪ್ಸ್ಟೀನ್ ಮನ್ಹ್ಯಾಟನ್ ಬಂಗ್ಲೆನ ಒಂದು ದೊಡ್ಡ ಒಂದು 4 ಎಪಿಸೋಡ್ ಮಾಡ್ಬೋದು ನೀವು. ಅಲ್ಲಿ ಪ್ರತಿಯೊಂದು ಬೆಡ್ರೂಮಲ್ಲಿ ಕ್ಯಾಮ್ರಾ, ಪ್ರತಿಯೊಂದು ಪಾರ್ಟಿ ಹಾಲಲ್ಲಿ ಕ್ಯಾಮ್ರಾ, ಅಲ್ಲಿ ಬರೋರು ದೇಶದ ಜಗತ್ತಿನ ಅತಿಮಾನ್ಯ ಗಣ್ಯರು, ವಿಜ್ಞಾನಿಗಳು, ಮ್ಯೂಸಿಷಿಯನ್ಸು, ಫಿಲ್ಮ್ ಸ್ಟಾರ್ಸ್. ಯಾರು ಎಪ್ಸ್ಟೀನ್ ಹೇಳಿ? ಎಪ್ಸ್ಟೀನ್ ವಾಸ್ ಫಸ್ಟ್ ಕನ್ವಿಕ್ಟೆಡ್ ಇನ್ 2008, ನಿನ್ನೆ ಮೊನ್ನೆ ಅಲ್ಲ, 2008ರಲ್ಲಿ ಫಸ್ಟ್ ಟೈಮ್ ಫ್ಲೋರಿಡಾ ಸ್ಟೇಟ್ ಕೋರ್ಟಲ್ಗೆ ಅವನ ಮೇಲೆ ಆರೋಪ ಬಂದು ಅವ್ನಿಗೆ ಪಾರ್ಟಿ ಸವಾಲು ಹಾಕಿ ಅದಕ್ಕೆ ಕನ್ವಿಕ್ಷನ್ ಆಗಿಲ್ಲ, ಅಪರಾಧ ಸಾಬೀತಾಗಿಲ್ಲ. ಅವನು ಅರೆಸ್ಟ್ ಆದಾಗ ಹಿ ಪ್ಲೀಡೆಡ್ ಗಿಲ್ಟಿ. ಹೌದು ಸ್ವಾಮಿ, ತಪ್ಪು ಮಾಡಿ ಹೇಳಿ, ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಶಿಕ್ಷೆ ಆಗಿತ್ತು. ಜೆಫ್ರಿ ಎಪ್ಸ್ಟೀನ್, ಅವನು ಸ್ಮಾಲ್ ಟೈಮ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್. ಆಮೇಲೆ ಇವರೆಲ್ಲರನ್ನು ಪ್ರಪಂಚದ ಟಾಪೆಸ್ಟ್ ರಿಚೆಸ್ಟ್ ಲೀಡರ್ಸ್ ಗಳನ್ನ ತನ್ನ ಕಾಲಿನ ಬೆರಳುಗಳಿಂದ ಆಟ ಆಡಿಸ್ತಾ ಇದ್ದಂತಹ ದೊಡ್ಡ ರೇಪಿಸ್ಟ್, ದೊಡ್ಡ ಕಾಮುಕ, ದೊಡ್ಡ ಆಗಂತುಕ, ಅವನೊಬ್ಬ ರಾಕ್ಷಸ, ಅವನೊಬ್ಬ ಪಿಶಾಚಿ. ಒಂದು ದ್ವೀಪವನ್ನ ಮಾಡಿ ಆ ದ್ವೀಪದಲ್ಲಿ ಹಸುಳೆಗಳನ್ನ ತಂದು 5-6 ವರ್ಷದ ಹೆಣ್ಣು ಮಕ್ಕಳ ಮೇಲೆ ದೊಡ್ಡ ದೊಡ್ಡ ಲೀಡರ್ಸ್ ನ ಕರೆಸಿ ಅವ್ರ ಮೇಲೆ ರೇಪ್ ಮಾಡಿಸಿ ಅವರನ್ನ ಸಾಯಿಸಿ 14, 13, 15 ವರ್ಷದ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದು ಅವರ ಮೇಲೆ ದೊಡ್ಡ ಲೀಡರ್ ಜೊತೆ ರೇಪ್ ಮಾಡಿಸಿ ಅವರಿಗೆ ಹುಟ್ಟುವಂತ ಸಣ್ಣ ಸಣ್ಣ ಹಸುಳೆಗಳನ್ನ ತಿಂತಾ ಇದ್ರಂತೆ ನರಭಕ್ಷಕರು. ನಾವೆಲ್ಲರೂ ಯಾರನ್ನ ಭಗವಂತರು ನಮ್ಮ ರೋಲ್ ಮಾಡಲು ಅಂತ ಕೈ ಮುಗಿತಾ ಇದ್ವೋ ಅಂತಹ ಕಿತ್ತೋದ ನಾಲಾಯಕಗಳು ಹಸುಳೆಗಳ ಮಾಂಸವನ್ನ ಅಡಿಗೆ ರೀತಿಯಲ್ಲಿ ತಿಂತಿದ್ರಂತ್ರಿ ಆ ದ್ವೀಪದಲ್ಲಿ. ಭಗವಂತ ಇದಾನೇನ್ರಿ? ಆ ಮಕ್ಕಳು ಎಷ್ಟು ಚೀರ್ತಿರ್ಲಿಲ್ಲ ರೀ. ಮಕ್ಕಳನ್ನ ನೇತಾಕಿ ಅವರ ಕೈ ಕಾಲನ್ನ ಕಡಿದು ರಕ್ತ ಸೋರಿ ಆ ಮಕ್ಕಳು ವಿಲವಿಲ ಅಂತ ಚೀರಾಡ್ತಾ ಇದ್ರೆ ಈ ದೊಡ್ಡವರು ಎನಿಸಿಕೊಂಡವರು
ಸಂತೋಷ ಪಡ್ತಿದ್ರಂತೆ ರೀ. ಬ್ರಿಟನ್ನಿನ ರಾಜಕುಮಾರ. ಇದನ್ನ ನೋಡ್ತಾ ಇದ್ರೆ ಈಗ ಅದು ಡೈವರ್ಟ್ ಮಾಡೋದು ಬೇಡ. ನಿಜಕ್ಕೂ ದೇವ್ರ ಇದಾನ ಅಂತ ಅನ್ಸುತ್ತೆ ಈಗ ಅದ್ರಲ್ಲಿ 150 ಜನ ಲೀಡರ್ಸ್ ಇದಾರಂತೆ, 3 ಲಕ್ಷ ಪೇಜ್ ಇದೆ ಅಂತೆ. ಹಾರ್ಡ್ ಟ್ರೂತ್. ಬಹಳ ಜನರಿಗೆ ಇಲ್ಲಿ ಗೊತ್ತಿಲ್ಲ. 3 ಮಿಲಿಯನ್ ಮೇಲ್ಸ್ ಇದೆಯಂತೆ. ಒಂದ್ ನಿಮಿಷ ನನ್ಗೊಂದ್ ಸ್ವಲ್ಪ ಟೈಮ್ ಕೊಡಿ ಸರ್. ದಯಮಾಡಿ ಬಿಟ್ಬಿಡಿ ಬಹಳ ಅದೀಗ. ಜನ ನಾನ್ ಬಿಡಲ್ಲ ಸರ್. ಯಾಕೆ ಬಿಡ್ಬೇಕು ಸರ್? ಇದು ಇಲ್ಲಿ ಬನ್ನಿ, ಈ ಪ್ರತಿಯೊಬ್ಬರು ಚರ್ಚೆ ತಿಳ್ಕೊಳ್ಬೇಕಾದಂತ ಬನ್ನಿ. ವಿಚಾರ. ಯಾಕೆ ಅಂತಂದ್ರೆ ಬಿಲ್ ಗೇಟ್ಸ್, ನೀನೇನ್ ದೊಡ್ಡ ಬಿಲ್ ಗೇಟ್ಸ್ ಅಂತೀವಿ, ಯಾಕೆಂದ್ರೆ ಅತ್ಯಂತ ದೊಡ್ಡ ಶ್ರೀಮಂತ ಆತ ಬಿಲ್ ಗೇಟ್ಸ್. ದಲೈ ಲಾಮಾ, ಕೈ ಮುಗಿದು ಭಕ್ತಿಯಿಂದ ನಮಸ್ಕರಿಸುವಂತಹ ದಲೈ ಲಾಮಾ, ಮೈಕಲ್ ಜಾಕ್ಸನ್, ಒಬಾಮಾ, ಬಿಲ್ ಕ್ಲಿಂಟನ್, ಎಂತೆಂತ ದೊಡ್ಡ ದೊಡ್ಡವರು. ಇವನ್ ಅಂಬಾನಿ, ನನಗೆ ಟಾಲೆಸ್ಟ್ ಹುಡುಗಿ ಬೇಕು ಅಂತ ಇಮೇಲ್ ಮಾಡ್ತಾರೆ ಅವರು. ಟಾಲೆಸ್ಟ್ ಹುಡುಗಿ ಬೇಕು ಅಂತೆ. ನಂಗೆ 4 ವರ್ಷದ ಹುಡುಗಿ ಬೇಕು, ನನಗೆ 5 ವರ್ಷದ ಹುಡುಗಿ ಬೇಕು. ಏನ್ರಿ ಇದು ಪಾಪದ ಕೂಪ? ಈಗಿರುವಂತಹ ವಿಚಾರ ಎಪ್ಸ್ಟಿನ್ ಫೈಲ್ಸ್ ಹೊರಗಡೆ ಬರೋದಕ್ಕೂ ನಮ್ಮ ಅಮೆರಿಕ ಮತ್ತು ಭಾರತ ಡೀಲ್ ಆಗೋದಕ್ಕೆ ಏನಾದರೂ ಕನೆಕ್ಷನ್ ಇದೆಯಾ? ಆ್ಯಂಡ್ ಮೋರ್ ಓವರ್ ಎಪ್ಸ್ಟಿನ್ ದ್ವೀಪದಲ್ಲಿ ಏನು ನಡೀತಾ ಇದೆ ಅಂತ ನಾನು ಹೇಳಿದ್ದು ಜನರ ಮಾಹಿತಿಗೆ. ತಿಳ್ಕೊಳ್ಳಿ, ಏನಿದು ಎಪ್ಸ್ಟೀನ್, ಏನಿದು ಎಪ್ಸ್ಟೀನ್, ಏನಿದು ಎಪ್ಸ್ಟೀನ್. ಯಾವ ಚರ್ಚೆ ನೋಡು ಎಪ್ಸ್ಟೀನ್ ಎಪ್ಸ್ಟೀನ್ ಅಂತ ಮಾತಾಡ್ತಾ ಇದ್ದಾರೆ. ಈ ಎಪ್ಸ್ಟೀನ್ ಏನು ಅನ್ನುವಂಥ ತಿಳ್ಕೊಳ್ಳುವಂತಹ ಹಕ್ಕು ಅಧಿಕಾರ ನಮ್ಮ ಪ್ರೇಕ್ಷಕರಿಗೆ ಇದೆ. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಪ್ಸ್ಟೀನ್ ಅಂದ ತಕ್ಷಣ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಕೊಂಡು ನೋಡ್ದ ಅಂತ ನೀವ್ ಯಾಕೆ ಚೀರಾಡ್ತಿದ್ದೀರಿ? ನನ್ಗೆ ಅರ್ಥ ಆಗ್ತಾ ಇಲ್ಲ. ನಂಬರ್ 1. ನಂಬರ್ 2, ಒಂದ್ ನಿಮಿಷ ಅವ್ರ ಅವಕಾಶ ಇತ್ತು, ಅವ್ರು ಮಾತಾಡಕ್ ಬಿಡಿ. ಈಗ ಎಪ್ಸ್ಟೀನ್ ಎರಡು ವಾಕ್ಯ ಹೇಳಿ ಮುಂದೆ ನಾನು ಎಕನಾಮಿಕ್ ಬರ್ತೇನೆ. ಎಪ್ಸ್ಟೀನ್ ವಿಚಾರ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಪ್ರಿನ್ಸ್ ಆಂಡ್ರ್ಯೂಸ್, ಗ್ರೇಟ್ ಬ್ರಿಟನ್ನಿನ ರಾಜಕುಮಾರ, ಅವರ ಮೇಲೆ ಈ ಎಪ್ಸ್ಟೀನ್ ಫೈಲ್ ಹೆಸರು ಬಂದ ತಕ್ಷಣ ಆ ಯಾವ ಮಹಿಳೆ ಇವ್ರ ಮೇಲೆ ಆರೋಪ ಮಾಡಿದ್ರಲ್ಲ, ಆ ಮಹಿಳೆಯನ್ನು ಕರೆದು ಅವಳಿಗೆ 12 ಮಿಲಿಯನ್ ಪೌಂಡ್ಸ್ ಕೊಟ್ಟು ಕೇಸ್ ವಾಪಸ್ ತಗೊಳಿಸ್ತಾರೆ. ಆಮೇಲೆ ರಾಜಮನೆತನದ ಕ್ರೌನ್ ಎಕ್ಸ್ಪೆಲ್ಸ್ ಇನ್ ದ ಪ್ಯಾಲೇಸ್. ಅವನು ಪ್ರಿನ್ಸ್ ಅಲ್ಲ ಅಂತ ಒಂದು ಪ್ರೆಸ್ ರಿಲೀಸ್ ಕೊಡ್ತಾರೆ. ಇನ್ಮೇಲೆ ಅವನು ಪ್ರಿನ್ಸ್ ಅಲ್ಲ, ರಾಜಮನೆತನದಿಂದ ಅವರನ್ನ ಬಹಿಷ್ಕಾರ ಆಗ್ತಾರೆ. ಅಷ್ಟು ಗಂಭೀರವಾದ ವಿಚಾರ ಇದು. ಇರಲಿ. ಆಮೇಲೆ ಈವನ್ ಎಕನಾಮಿ ಬಗ್ಗೆ ಮಾತಾಡುವಾಗ ಈಗ ಮಾತಾಡಿದ್ರಲ್ಲ, ಸೆಕ್ಟೋರಲ್ ಕೆಲವೊಂದು ಹೈನುಗಾರಿಕೆ ಮತ್ತು ಪೌಲ್ಟ್ರಿ ಇತ್ಯಾದಿ, ದೀಸ್ ಆರ್ ಆಲ್ ಸೆಕ್ಟೋರಲ್ ಇಶ್ಯೂಸ್. ಈ ಒಂದು ಟ್ರೇಡ್ ಡೀಲ್ ಅನ್ನೋದು ಇದು ಮ್ಯಾಕ್ರೋ ಎಕನಾಮಿಕ್ ಅಫೇರ್. ಇದು ಇಡೀ ಸ್ಥೂಲವಾಗಿ ಇಡೀ ದೇಶದ ಎಕನಾಮಿಯನ್ನು ಇವತ್ತು ಅಲ್ಲ, ಬರುವ ಅನೇಕ ವರ್ಷಗಳ ಕಾಲ ಇದು ಗವರ್ನ್ ಮಾಡುವಂಥ ಒಂದು ಫ್ರೇಮ್ವರ್ಕ್ ಅಗ್ರಿಮೆಂಟ್. ಇದನ್ನು ರಾಜಕೀಯ ಒಂದು ಫಾಲ್ಟ್ ಲ್ಯಾಂಡಲ್ಲಿ ವಾದ ಮಾಡಬಾರ್ದು. ನಾನು BJP, ನೀನು ಕಾಂಗ್ರೆಸ್ ಮತ್ತು ಈ ಥರ ವಾದ ದೇಶಕ್ಕೆ ಒಳ್ಳೆಯದಲ್ಲ. ಈಗ ಏನಾಗಿದೆ, ಈ 3% ನಾವು ಅರ್ಥ ಮಾಡ್ಕೋಬೇಕಾದ್ದೇನೆಂದರೆ, 3% 50% ಯಾಕಾಯಿತು? 50% ಮಾಡುವಂಥ ದರ್ದು ಟ್ರಂಪ್ಗೆ ಯಾಕೆ ಬಂತು? ಟ್ರಂಪ್ ಮೇರಾ ದೋಸ್ತ್, ಟ್ರಂಪ್ ಮೈ ಫ್ರೆಂಡ್ ಅನ್ನುವಂಥ ಟ್ರಂಪ್ಗೆ ಯಾಕೆ ಬಂತು? ಇದೇ ಟ್ರಂಪ್ ಹೇಳ್ತಿದ್ರು ಎಪ್ಸ್ಟೀನ್ ಇಸ್ ಮೈ ಫ್ರೆಂಡ್ ಅಂತ, ಹಾಗೆ ಹೇಳಿದ್ರು ಮೋದಿ ಇಸ್ ಮೈ ಫ್ರೆಂಡ್ ಅಂತ. ಯಾಕೆ ಆ 50% ಮಾಡುವಂಥ ಅಗತ್ಯ ಬಂತು? ಯಾಕಂದರೆ ನಮಗೆ ಇವತ್ತಿಲ್ಲ, ಅಮೇರಿಕ ನಮಗೆ ಕಾಲಾನುಕಾಲಕ್ಕೆ ಗೆಳೆತನ ಇವ್ರ ನಮ್ಮ ಜೊತೆಯಲ್ಲಿ 10 ವರ್ಷ ಗೆಳೆತನ, ಇನ್ನೊಂದು 10 ವರ್ಷ ನಾವು ಯಾರೋ ಏನೋ ಗೊತ್ತಿಲ್ಲ ಥರ ಬಿಹೇವ್ ಮಾಡ್ತಾರೆ. ಆದರೆ ಮುಂಚಿನಿಂದಲೂ ಕೂಡ ಸುಮಾರು 50-60 ವರ್ಷ ಅಲ್ಲ, ಅದು 100 ವರ್ಷಗಳ ಹೆಚ್ಚು ಕಡಿಮೆ ಭಾರತ ಜೊತೆ ಸ್ನೇಹದಿಂದ ಇದ್ದದ್ದು ರಷ್ಯಾ. ಭಾರತದ ಬ್ಯಾಡದ ಫ್ರೆಂಡ್ ಇಸ್ ರಷ್ಯಾ. ಆ ರಷ್ಯನ್ ಆಯಿಲ್ ನಾವು ತೊಗೊಳ್ತಿದ್ವಲ್ಲ, ನಮಗೆ ಕಡಿಮೆ ದರದಲ್ಲಿ ಕೊಡ್ತಿದ್ರು ಅವರು, ನಾವು ಲಾಭ ಮಾಡಿಕೊಡ್ತಿದ್ವಿ. ನಾವು ಖರೀದಿ ಮಾಡಿ ಅವ್ರಿಗೆ ದುಡ್ಡು ಕೊಡ್ತಿದ್ವಲ್ಲ, ಆ ದುಡ್ಡಲ್ಲಿ ಉಕ್ರೇನ್ ಯುದ್ಧ ಮಾಡ್ತಿದ್ದಾರೆ ಇವರು ಅಂತ ಟ್ರಂಪ್ಗೆ ಕೋಪ. ಯುದ್ಧ ಮಾಡಬಾರ್ದು ನೀವು ಉಕ್ರೇನ್ ಮೇಲೆ ಅಂತ. ಬಿಕಾಸ್ ನೇಟೋ ಇಶ್ಯೂ ಇದೆ ಅಲ್ಲಿ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಫೆಕ್ಟ್ ಆಗ್ತದೆ ಅಲ್ಲಿ, ಅದಕ್ಕೆ ಬೇಡ ಅಂತ. ಇದೇ ಟ್ರಂಪು ವೆನೆಜುವೆಲಾ ಮೇಲೆ ರಾತ್ರೋರಾತ್ರಿ ಹೋಗಿ ಅಲ್ಲಿ ಅಧ್ಯಕ್ಷನ ಎಳ್ಕೊಂಡ್ಬಂದು ತನ್ನ ಅಮೆರಿಕ ಜೈಲಿಗೆ ಹಾಕ್ಕೊಂಡು ಅಲ್ಲಿ ಪೆಟ್ರೋಲನ್ನು ಕದ್ದು, ಆ ಪೆಟ್ರೋಲನ್ನು ನಾನು ತಗೋಬೇಕಂತ ಇಂಡಿಯಾದವರು, ಇವರು ಕದ್ದು ಮಾರಿ ಪೆಟ್ರೋಲ್ ನಾನು ತಗೋಬೇಕಂತೆ. ರಷ್ಯಾದ ಮುಗಿಸ್ತೇನೆ. ರಷ್ಯಾದ ಎಣ್ಣೆ ನಾನು ತಗೋಬಾರ್ದು, ನಾನು ಕಂಡೀಷನ್ ಆಗ್ತಾರೆ. ಅಷ್ಟೇ ಅಲ್ಲ, ಮಾನಿಟರ್ ಮಾಡ್ತಾರಂತೆ ನನ್ನ. ಇವರು ಯಾವಾಗ ಎಷ್ಟು ತಗೋತೀರಿ, ಏನು ಮಾಡ್ತೀರಿ, ನಾನು ಮಾನಿಟರ್ ಮಾಡ್ತಾರಂತೆ. ಅದಕ್ಕೋಸ್ಕರ 50 ಆಗಿತ್ತು. ಈಗ ಹೋಗಿ ಹೇಳಿದ್ನಲ್ಲ ಮುಂಚೆನೆ, ಮೋದಿ ಶುಡ್ ಮೇಕ್ ಮಿ ಹ್ಯಾಪಿ. ದೇ ವೆಂಟ್, ದೇ ಸೆಡ್ ಓಕೆ 18%, we are 0% and we will not buy American Russian oil, we will buy Venezuelan oil. ನೀವು ಪ್ರಜಾಪ್ರಭುತ್ವವಾಗಿ ಒಂದು ದ ಪ್ರೈಸ್ ಡಿಟರ್ಮೈನ್ಡ್ ಬೈ ದೆಮ್. ಒಂದು ಪ್ರಜಾಪ್ರಭುತ್ವವಾಗಿ ನೀವು ಪ್ರಜಾಪ್ರಭುತ್ವ ವಿರೋಧಿ ರೀತಿಯಿಂದ ಒಂದು ವೆನೆಜುವೆಲಾ ದೇಶವನ್ನು ಇವ್ರು ತಗೊಂಡ್ರಲ್ಲ, ಅದಕ್ಕೆ ಬೆಂಬಲ ಕೊಡೋ ಸರಿನಾ? ನಾನು
ನೋಡಿ, ಒಂದು ಯತ್ನಾಳ್ನವರಿಗೆ ಎಲ್ಲಿಂದ ಇನ್ಫಾರ್ಮೇಶನ್ ಸಿಕ್ಕಿದೆಯೋ ಗೊತ್ತಿಲ್ಲ ನನಗೆ. ಆಕ್ಚುಲಿ ನಿಮ್ಮ ಹಣಕಾಸು ಮಂತ್ರಿ ಒಂದು ನಿಮಿಷ ನಿಮ್ಮ ಉತ್ತರ ಹೇಳ್ತೀನಿ. ಆದ್ಮೇಲೆ ಕೇಳಿದ್ರೆ ನಿಮ್ಮ ಹಣಕಾಸು ಮಂತ್ರಿಗಳು ಏನಂದ್ರೆ ನಿಮ್ಮ ಹಣಕಾಸು ಮಂತ್ರಿಗಳು ಅವ್ರು ಕೇಳಿದಾಗ ಉತ್ತರ ಕೊಟ್ರೆ ಸಾಕು. ನಿಮ್ಮ ಟರ್ಮ್ ಬಂದ ಮಾತಾಡಿ ಸರ್. ನಿಮ್ಮ ಹಣಕಾಸು ಮಂತ್ರಿಗಳಿಗೆ ಇಲ್ಲದ ಮಾಹಿತಿ ಹೆಂಗಿರ್ತದೆ? ಅವ್ರು ಎಂತ ಹೇಳಿದ್ರ 18% ಈಕ್ವಲ್ ಅಂತ ಹೇಳಿದ್ರ? ನಾನು ಮಾಡ್ತೀನಿ, ಅವ್ರ ಪ್ರೆಸಿಡೆನ್ಸ್ ಹೇಳಿದ್ರ? ನಾನು ಒಂದು ಪಾಯಿಂಟ್ಸ್ ಮಾಡ್ತೀನಿ. ಯುರೋಪಿಯನ್ ಡೀಲು 2016 ಪ್ರಾರಂಭ ಆಗಿ ಅಮೆರಿಕನ್ ಡೀಲ್ ಏನಿದೆ 2028 ಪ್ರಾರಂಭ ಆಗಿದೆ. ಆವತ್ತಿಗೆ ಟ್ರಂಪ್ ಅಮೆರಿಕನ್ ಪ್ರೆಸಿಡೆಂಟೇ ಆಗಿರಲಿಲ್ಲ. ಇದು ಪ್ರಾರಂಭ ಆಗಿ ರಿನೆಗೋಷಿಯೇಷನ್ 50% ಆದ್ಮೇಲೆ ನೆಗೋಷಿಯೇಷನ್ ಹೇಳಿ ನನಗೆ ಸರ್. ಒಂದು ಸರಿ, ರಷ್ಯಾ ಜೊತೆಗೆ ಆಯಿಲ್ ನಿಮಿಷ ಮೇಡಮ್, ಅದಕ್ಕೆ ಬರ್ತೀನಿ. ಈಗ ಹೌದು, ಕರೆಕ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈಗ ಪ್ರತಿ ಒಂದು ದೇಶದಲ್ಲಿ ನಾವು ಯಾವುದೇ ಟ್ರೇಡ್ ಡೀಲ್ಸ್ ಮಾಡಬೇಕಾದ್ರೆ ಅದು ಯುರೋಪಿಯನ್ ಇರ್ಬೋದು, ಅಥವಾ ಅಮೆರಿಕ ಇರ್ಬೋದು, ಅಥವಾ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಇರ್ಬೋದು, ಯಾವುದೇ ದೇಶದ ಜೊತೆ ಡೀಲ್ ಮಾಡಬೇಕಾದ್ರೆ ಇಟ್ ಟೇಕ್ಸ್ ಟೈಮ್. ಇಟ್ ಡಸ್ ನಾಟ್ ಹ್ಯಾಪನ್ ಇನ್ ಯಾವುದೋ ಒಂದು ರಾತ್ರಿ ಯಾರೋ ಒಂದು ಧಮಕಿ ಹಾಕ್ಬಿಟ್ರು ಆಗೋದಿಲ್ಲ ಅದು. ಇಟ್ ಹ್ಯಾಪನ್ಸ್ ಓವರ್ ದ ಪೀರಿಯಡ್. ಅಂದ್ರೆ ಒಂದು ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಈ ತರ ಎಲ್ಲ ಆಗಿದೆ. ನೋಡಿ, ಒಂದು ವಿಚಾರ ಹೇಳ್ತೀನಿ ಕೇಳಿ. ಖಂಡಿತವೂ ಸುಳ್ಳು ಅದು. ಧಮಕಿ ಹಾಕಿರ್ತಕ್ಕಂಥ ಸುಳ್ಳು. ಧಮಕಿ ಹಾಕ್ತಕ್ಕಂಥದಕ್ಕೆ ನಾವು ಬಗ್ತಕ್ಕಂಥವ್ರು ಭಾರತ ಬಗ್ಗುವಂತದ್ದು ದೇಶ ಅಲ್ವೇ ಅಲ್ಲ. ನರೇಂದ್ರ ಮೋದಿ ಇನ್ ಪರ್ಟಿಕ್ಯುಲರ್ ಬಗ್ಗುವಂತವ್ರು ಅಲ್ವೇ ಅಲ್ಲ. ಆಮೇಲೆ ಯಾವತ್ತೂ ಸಹ ಬಿಜೆಪಿಗೆ ಭಾರತನೇ ನಮ್ಗೆ ಇಂಪಾರ್ಟೆಂಟ್. ಅದು ಬಿಟ್ಟು ಯಾವ್ದು ಇಲ್ಲ. ಒಂದು ಎರಡನೇ ವಿಚಾರ ಇಷ್ಟೇನೆ. ರಷ್ಯಾ ನಾಳೆ ಅವ್ರು ನಮ್ಗೆ ಅಕಸ್ಮಾತ್ ತಪ್ಪೇನಿಲ್ಲ. ಆಮೇಲೆ ನಾವು ಇವರು ಟ್ರಂಪ್ ಇಸ್ ನಾಟ್ ಅ ಪೆಟ್ರೋಲಿಯಂ ಸಚಿವರು. ಅವರು ಡಿಸೈಡ್ ಮಾಡಕ್ಕೆ ಭಾರತ ಯಾರ ಹತ್ರ ತೈಲ ಖರೀದಿ ಮಾಡಬೇಕು, ತೈಲ ಖರೀದಿ ಮಾಡಬಾರ್ದು, ಮತ್ತು ತೈಲ ಖರೀದಿ ಮಾಡಿದ್ರೆ ನಾನು ಏನ್ ಮಾಡ್ತೀನಿ. ಟ್ರಂಪ್ ಇಸ್ ಅ ಪೆಟ್ರೋಲಿಯಂ ಮಿನಿಸ್ಟರ್. ಡಿಸೈಡ್ ಮಾಡ್ಬಿಡ್ತೀವಿ. ಖಂಡಿತವಲ್ಲ, ಭಾರತ ಅದನ್ನ ಮಾಡ್ತೀವಿ. ಅಶೋಕ್ ಅವರೇ ಅದನ್ನ ಮಾತಾಡ್ರಿ. ಈಗ ನಾವು ಮಾತಾಡಕ್ ಹೋದಾಗ ನೀವು ಪ್ರಶ್ನೆ ಕೇಳಿ, ಇವರು ಪ್ರಶ್ನೆ ಕೇಳಿ, ನಮ್ಗೆ ಮಾತಾಡಕ್ಕೆ ಬಿಡಲ್ಲ. ಇವ್ರು ಆಗ್ಲೇ ಹೇಳಿದ್ರು ರಷ್ಯಾ ಜೊತೆಗೆ ತೈಲವನ್ನ ತಗಬೇಡಿ. ಭಾರತದ ನಡುವೆ ಇಂಡಿಯನ್ ಕಾಮರ್ಸ್ ಮಿನಿಸ್ಟರ್ ಎಲ್ಲಾರು ಮಾಹಿತಿ ನೋಡಿದ್ರೆ ಕಾಪಿ ತೆಗೀರಿ. ರಷ್ಯಾ ಜೊತೆಗೆ ನೀವು ಅಮೆರಿಕ ಮತ್ತು ಭಾರತದ ನಡುವಿನ ಡೀಲ್ನ ಸ್ಟೇಟ್ಮೆಂಟ್ ಅಲ್ಲಿ, ಡಾಕ್ಯುಮೆಂಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಏನಂತ? ನೀವು ರಷ್ಯಾ ಜೊತೆಗೆ ತೈಲವನ್ನ ಖರೀದಿ ಮಾಡಂಗಿಲ್ಲ, ವೆನಿಜುವೆಲಾ ಜೊತೆಗೆ ಮಾಡಬೇಕು. ಒಂದು ವೇಳೆ ನೀವು ಮಾಡಿದರೆ ಅಲ್ಲಿ ಯು ಶುಡ್ ಅಂತಿಲ್ಲ. ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಮಾತಾಡಿ ಸರ್. ಪ್ರಧಾನಮಂತ್ರಿಗಳು ಅವರು ನಮಗೂ ಪ್ರಧಾನಮಂತ್ರಿಗಳೇ, ಕಾಂಗ್ರೆಸ್ಗೂ ಪ್ರಧಾನಮಂತ್ರಿಗಳು, ದೇಶಕ್ಕೆಲ್ಲ ಅವರು ಒಬ್ರೆ. ಅವ್ರು ಇವಾಗ ಪ್ರತಿನಿಧಿತ್ವ ಇರ್ಬೇಕಾದಾಗ ದೇಶ ಪೂರ್ತಿ ತಗೊಂಡು ಅವರು ಮಾಡ್ಬೇಕೇ ಹೊರತು ಒಬ್ರನ್ನ ಯಾರೋ ಫ್ರೆಂಡ್ ಅನ್ಕೊಂಡು ಮಾಡಕ್ಕಾಗಲ್ಲ. ಅದು ಹೆಂಗ ಮಾಡಿದ್ರು ಪ್ರಧಾನಮಂತ್ರಿ ಅಂತ ನಿಮ್ಗೆ ಕ್ವಶನ್ ಕೇಳ್ತಾ ಇದ್ದೀನಿ. ದೇಶದ ಪ್ರಧಾನಿಗಳು 2-3 ವಿಚಾರದಲ್ಲಿ ಇವತ್ತವರೆಗೂ ಒಂದು ಮಾಧ್ಯಮ ಮುಂದೆ ಬರಲಿಲ್ಲ. ಈಗ ಟ್ರೇಡ್ ಡೀಲ್ ಒಂದು ಒಪ್ಪಂದ ಆಯಿತು, US ಗೆ ಇಂಧನ ಕ್ಷೇತ್ರವನ್ನು ಅಮೆರಿಕಾಗೆ ನಾವು ಮಾರ್ಬಿಟ್ಟಾಯಿತು, ನಮ್ಮ ರೈತರನ್ನ ಬಲಿ ಕೊಟ್ಟಾಯಿತು. ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತ ಪ್ರಧಾನಮಂತ್ರಿ ಇವತ್ತವರೆಗೂ ಎಲ್ಲೂ ದೇಶದ ಜನತೆಗೆ ಹೇಳಿಲ್ಲ. ಏನು ಕಾರಣ? ಈಗ ವಿದೇಶಾಂಗ ಸಚಿವರು ಜೈಶಂಕರ್ ಅವರು ಒಂದು ಪ್ರೆಸ್ ಮೀಟಲ್ಲಿ ಒಂದು ವಿಚಾರನ ಹೇಳ್ತಾರೆ, ನಾವು ಮಾಡಿರೋ ಒಪ್ಪಂದ ಕರೆಕ್ಟಾಗಿದೆ ಅಂತ. ಯಾಕೆ ಪ್ರಧಾನಮಂತ್ರಿ ಬಾಯಿ ಮುಚ್ಕೊಂಡಿದ್ದಾರೆ? ಯಾಕೆ ಪ್ರಧಾನಮಂತ್ರಿಗಳು ಮೌನವಾಗಿದ್ದಾರೆ? ಬೇರೆ ಕೇಂದ್ರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಯಾಕೆ ಮಾತಾಡ್ತಾ ಇಲ್ಲ? ಇದು ನಮ್ಮ ಪ್ರಶ್ನೆ. ಟ್ರೇಡ್ ಡೀಲೇ ಬೇರೆ, ಎಫ್ಸಿನ್ ಫೈಲ್ಸೇ ಬೇರೆ, 2 ವಿಷಯ ಬೇರೆ. ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಜನಗಳಿಗೆ ಎಫ್ಸಿನ್ ಫೈಲ್ಸ್ ಏನಂತ. ಅದರಲ್ಲಿ ಮೋದಿ ಹೆಸರು ಬರ್ತಾ ಇದೆ ಅಂತ ಹೇಳಿದ್ರಿ. ಇವಾಗ ನಮ್ಮ ಫ್ರೆಂಡ್ ಬಂದುಬಿಟ್ಟು ನಿಮ್ಮ ಹತ್ರ ಮೀಟ್ ಮಾಡಿಸ್ತೀನಿ ಅಂತಾರೆ. ಇವಾಗ ನಿಮ್ಮಿಬ್ಬರು ಮಾತಾಡ್ಕೊಂಡಿರೋದು ನನಗೇನು ಗೊತ್ತಿಲ್ಲ. ಇದಕ್ಕೆ ನಾನು ಹೆಂಗೆ ಕಾರಣ ಆಗ್ತೀನಿ? ಅದೇ ಆಗಿರೋದು ಮೋದಿ ವಿಷಯ. ಅವರು ಹೇಳ್ದಂಗೆ ಒಂದು 70 ಟೈಮ್ಸ್ ಬಂದಿದೆ ಅವರ ಹೆಸರಲ್ಲಿ. ಅದು ಇನ್ನೂ ಪ್ರೂವ್ ಆಗಿಲ್ಲ ಅಕ್ಯೂಸ್ಡ್ ಅಂತ. ಇದನ್ನು ನೇರವಾಗಿ ನೀವು ಇದಕ್ಕೆ ಟ್ರೇಡ್ ಡೀಲ್ಗೆಲ್ಲ ಇದು ಲಿಂಕ್ ಮಾಡೋದು ಸರಿ ಇಲ್ಲ. ರಾಹುಲ್ ಗಾಂಧಿ ಅವರು ಅದೇ ಫಸ್ಟ್ ಆಫ್ ಆಲ್ ರಾಹುಲ್ ಗಾಂಧಿ ಅವ್ರು ಮಾತಾಡಿದ್ದು ಸೀರಿಯಸ್ ಆಗಿ ತಗೊಳ್ಬಾರ್ದು. ರಾಹುಲ್ ಗಾಂಧಿ ಯಾಕೆ ತಗೋಬಾರ್ದು ಅಂದ್ರೆ ಅವ್ರು ಹೇಳಿರೋದು ಯಾವುದು ಪ್ರೂವ್ ಆಗಿಲ್ಲ. ಅದು ಮೇನು ಪ್ರೂವ್ ಮಾಡಲಿ. ಗ್ಲೋಬಲ್ ಮಾರ್ಕೆಟಲ್ಲಿ ನಾವು ಸೇಲ್ ಆಗಬೇಕು ಅಂದರೆ ಈ ಡೀಲ್ ಮಾಡಲೇಬೇಕಾಗ್ತದೆ. ಸೊ ಅದು ರೈತರಿಗೆ ಅದು ಬೆನಿಫಿಟ್ ತಾನೆ. ರೈತರ ಪ್ರಾಡಕ್ಟ್ ಅಲ್ಲಿ ಸೇಲ್ ಆಗಬೇಕು.
ಸೊ ಅದು ಫೈನಲಿ ನಮಗೆ ಬೆನಿಫಿಟ್ ಆಗೋದು. ಮತ್ತು ಅವನು ಏನೇ ಹೈಕ್ ಮಾಡಿದ್ರು ಕೂಡ ಅದನ್ನು ಖರೀದಿ ಮಾಡೋರು ಅಮೇರಿಕದ ಜನತೆ. ಸೊ ಫೈನಲಿ ಅದು ಬೀಳೋದು ಅಮೇರಿಕದ ಜನರ ಮೇಲೆ ಹೊರೆ. ಅವನು 50% ಹಾಕಿದ್ರು ಅಷ್ಟೇ, 18% ಹಾಕಿದ್ರು ಅದು ಇಲ್ಲಿನ ಇವ್ರ ಮೇಲೆ ಏನು ಬೀಳಲ್ಲ, ಯಾರು ಸೇಲರ್ಸ್ ಇರ್ತಾರೆ ಅವ್ರ ಮೇಲೆ ಬೀಳಲ್ಲ ಅದು. ಸೊ ಇವ್ರ ಮಾರ್ಜಿನ್, ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡೇ ಆ ಪ್ರಾಡಕ್ಟ್ನ ಅಲ್ಲಿಗೆ ಸೇಲ್ ಮಾಡೋದು. ಸೊ ಅದು ಅಮೇರಿಕದ ಜನತೆ ಮೇಲೇ ಅದು ಹೊರೆ ಬೀಳೋದು. ನರ್ಮಾನಿ ವಿಚಾರ ನಿನ್ನೆ ಇದೇ ವೇದಿಕೆಯಲ್ಲಿ, ನಿಮ್ಮ ಈ ರಾಧಕ ಪಂಚಾಯತಿ ವೇದಿಕೆಯಲ್ಲಿ ತುಂಬ ವಿಸ್ತಾರವಾಗಿ ಚರ್ಚೆ ಮಾಡಿದ್ವಿ. ನರ್ಮಾನಿಯವರ ಪುಸ್ತಕ, ಅವ್ರಿಗೇನಾದರೂ ಮತ್ತು ರಾಷ್ಟ್ರಬದ್ಧತೆಯಲ್ಲಿ ಮೋದಿಜಿಯವ್ರನ್ನೇ ಪ್ರಶ್ನೆ ಮಾಡಿದಂತಹ ಇದೇ ವೇದಿಕೆಯಲ್ಲಿ ಕಾಂಗ್ರೆಸ್ ವಕ್ತಾರರು ಯಾಕೆ ಹಿಂದೆ ಸರಿದ್ರು ಅಂತ ನಟರಾಜ್ ಗೌಡರನ್ನ ಕೇಳ್ತೀನಿ. ಟ್ರಂಪ್ ಅವರ ಒತ್ತಡಕ್ಕೆ ಮಣಿದು, ಅವ್ರು ಮಾಡ್ತಕ್ಕಂಥ ಬ್ಲ್ಯಾಕ್ ಮೇಲ್ಗೆ ಮಣಿದು ಇಡೀ ದೇಶದ ಘನತೆ ಗೌರವವನ್ನು ಇವತ್ತು ಮೋದಿ ಅವರು ನಾಶ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಅಮೆರಿಕನೇ ತೀರ್ಮಾನ ಮಾಡಬೇಕಾದ್ರೆ ಭಾರತಕ್ಕೆ ಯಾಕೆ ಪ್ರಧಾನಿಯಾಗಿ ಮೋದಿನ ನಾವು ಸ್ವೀಕಾರ ಮಾಡಬೇಕು ಅನ್ನೋಂಥದ್ದು ಅನುಮಾನ ಮಾಡುತ್ತೆ. 2019 ಫೈಲ್ಗೆ ಆಕ್ಸೆಸ್ ಇದ್ದಾಗ ಈಗ ಯಾಕೆ ಆ ಫೈಲನ್ನು ಬಿಟ್ಟಿದೆ? ಈಗ ಇದು ಮುಖ್ಯವಾಗಿ ಟ್ರಂಪ್ ವಿಚಾರ ಮಾತಾಡಿದ್ರಲ್ಲ, ಟ್ರಂಪ್ ಎಲ್ಲ ಒಂದು ಕಡೆ ತಾನೇ ತೋಟದ ಗುಂಡಿಗೆ ತಾನೇ ಬಿದ್ದಂಗೆ ಆಗಿದೆ. ಈಗ ಟ್ರಂಪ್ ಇದನ್ನು ಏನಕ್ಕೆ ರಿಲೀಸ್ ಮಾಡೋಕ್ಕೆ ಶುರು ಮಾಡಿದ್ರಂದ್ರೆ, ಮೊನ್ನೆ ಅವರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅವ್ರ ವಿರೋಧಿ ಕ್ಲಿಂಟನ್, ಆ ಕ್ಲಿಂಟನ್ ಪರಿವಾರದಲ್ಲಿ ಇರುವ ಯಾರೋ ಒಂದು ಮಾಹಿತಿ ಬರ್ತದೆ ಅವ್ರಿಗೆ, FBI ಯಾರೊಬ್ರು ಹೇಳ್ತಾರೆ, ಅವಾಗ ಲೇಟೆಸ್ಟ್ ರಿಲೀಸ್ ಅಂತ ರಿಲೀಸ್ ಮಾಡಿಬಿಡ್ತಾರೆ. ಅಲ್ಲಿ ನೋಡಿದ್ರೆ ಇಷ್ಟು ದೊಡ್ಡ ರೆಕಾರ್ಡ್ ಇದೆ, ಇಡೀ ಜಗತ್ತಿನ ಎಲ್ಲ ನೀನು ಅಂತ ದೊಡ್ಡವರೆಲ್ಲ ಅಲ್ಲಿದ್ದು ಬಿಟ್ಟಿದ್ದಾರೆ. ಅದಕ್ಕೆ ಇದನ್ನು ರಿಲೀಸ್ ಮಾಡುವಾಗ ದೇ ರಿಲೀಸ್ ರಿಡ್ಯಾಕ್ಟೆಡ್ ಫೈಲ್ಸ್, ಕೆಲವೊಂದು ಪದಪುಂಜಗಳನ್ನು ಬ್ಲ್ಯಾಕ್ ಪೇಂಟ್ ಹಾಕಿ ರಿಡ್ಯಾಕ್ಟೆಡ್ ಫೈಲ್ ರಿಲೀಸ್ ಮಾಡ್ತಾರೆ. ಅಂದರೆ ತನಗೆ ಏನು ಬೇಕು ಅಷ್ಟನ್ನು ಮಾತ್ರ ರಿಲೀಸ್ ಮಾಡ್ತಾನೆ ಟ್ರಂಪ್ ಈಗಲೂ ಕೂಡ. 3 ಮಿಲಿಯನ್ ಇಮೇಲ್, ಬಟ್ ದೇ ರಿಡ್ಯಾಕ್ಟೆಡ್, ಪಾರ್ಷಲ್ ರಿಲೀಸ್, ಅದು ಫುಲ್ ಅಲ್ಲ. ಅಂದ್ರೆ ತನಗೆ ಎಲ್ಲಿ ಅನುಕೂಲ ಆಗ್ಬೇಕು ಅಲ್ಲಿ ಅಷ್ಟೇ ಮಾತ್ರ ರಿಲೀಸ್ ಮಾಡೋದು. ಬಟ್ ಅವನ ಹತ್ರ ಇದೆ ಸ್ಟಫ್, ಇದೆ ಪ್ರಪಂಚದ ಟಾಪ್ ಲೀಡರ್ಸ್ ಅನ್ನ ಹೆದರಿಸುವಂತಹ ಸ್ಟಫ್ ಇನ್ನು ಇದೆ. ಇಂದೆಲ್ಲ ನಾಳೆ ಪೂರ್ತಿ ಹೊರಗಡೆ ಬಂದೇ ಬರ್ತದೆ. ಅಲ್ಲ, ಇಟ್ಕೊಂಡು ಆತ ಹೆದರ್ಸ್ತಾ ಇದ್ದಾನ, ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನ ಎಲ್ಲರನ್ನು, ಹಂಗೆ ಕಾಣ್ತದೆ. ಬಟ್ ಅದನ್ನ ನಾವು ಈಗ ತಾಂತ್ರಿಕವಾಗಿ ಕಾನೂನಾತ್ಮಕ ಹೀಗೆ ಅಂತ ಹೇಳಕ್ ಆಗೋದಿಲ್ವಲ್ಲ, ಬಟ್ ಸಾಂದರ್ಭಿಕವಾಗಿ ನಮಗೆ ಕಾಣ್ತದೆ. ಈಗ ಸಾಂದರ್ಭಿಕ ಸಾಕ್ಷ್ಯ ಅಂತ ನಾವು ಮಾತಾಡ್ತೀವಿ ಕಾನೂನಲ್ಲಿ. ಹೆಂಗಿದೆ ನೋಡಿ, ಇದೇ ರಷ್ಯಾ ಆಯಿಲ್ ವಿಚಾರದಲ್ಲಿ ನಮ್ಮ ಜಯಶಂಕರ್ ವಿದೇಶಾಂಗ ಮಂತ್ರಿ ಒಂದು 4-6 ತಿಂಗಳಿಂದ ಇದೇನು 50% ಮಾಡಿದ್ರಲ್ಲ, ಅವಾಗ ಇದೇ ವಿದೇಶಾಂಗ ಮಂತ್ರಿಗಳು ದೆಹಲಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳ್ತಾರೆ, ಭಾರತದ ಆರ್ಥಿಕ ಸ್ವಾಯತ್ತತೆ ಭಾರತದ ಜವಾಬ್ದಾರಿ ಮಾತ್ರ, ನಾವು ಬೇರೆಯವ್ರೇನು ಹೇಳಂಗಿಲ್ಲ, ನನಗೆ ಸರಿ ಅನಿಸುತ್ತೋ ಅಲ್ಲಿ ನಾನು ತಗೊಳ್ತೀನಿ ಆಯಿಲ್ ಅಂತ ಹೇಳ್ತಾರೆ. ಯಾಕೆ ಮತ್ತೆ ಚೇಂಜ್ ಮಾಡಿದ್ರೆ ನೀವು ಇದನ್ನು ಪಾಲಿಸಿನ? ಯುರೋಪಿಯನ್ ಡೀಲ್ ಸೈನ್ ಆಗಿದ್ದ ಕೂಡಲೇ ಅಮೆರಿಕನ್ ಡೀಲ್ ಸೈನ್ ಆಗಲೇಬೇಕು ಅಂತೇಳಿ ಅಮೆರಿಕನ್ಸು ಸಹ ಒಪ್ಕೊಂಡು ನಮಗೆ ಎಲ್ಲಾದ್ರ ಮೇಲೂ ಲೆವಿ ಕೊಟ್ಟು ನಮ್ಮ ಜೊತೆ ಡೀಲ್ ಸೈನ್ ಮಾಡ್ಕೊಂಡಿದ್ದಾರೆ. ಅಂದರೆ ಭಾರತದ ಪ್ರತಿಯೊಬ್ಬ ರೈತ ಇರಬಹುದು, ಅಥವಾ ವ್ಯಾಪಾರಿ ಇರಬಹುದು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ಬೋದು, ಸರ್ವಿಸ್ ಸೆಕ್ಟರ್ ಇರ್ಬೋದು, ಪ್ರತಿಯೊಬ್ಬರಿಗೂ ಲಾಭ ಆಗ್ತದೆ. ಇನ್ನು ಮುಂದಿನ ದಿನ ಯಾವತ್ತು ನೀವು ಇವತ್ತರ ಬಗ್ಗೆ ಇದೆಲ್ಲ ಕ್ರಿಟಿಸೈಸ್ ಮಾಡಿ ಹೇಳಬಹುದು, ಆದರೆ ಮುಂದಿನ ದಿನದಲ್ಲಿ ಯಾರು LPG ಬಗ್ಗೆ 1991-92ನಲ್ಲಿ LPG ಕ್ರಿಟಿಸೈಸ್ ಮಾಡಿದ್ರು ಅವರು ಹಿಂಗೆ ಹೇಳ್ತಾ ಇದ್ರು. ಇವತ್ತು LPG ಇಂದ ಏನಾಯಿತು ಅಂದರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಇಂದ ಏನಾಯಿತು, ಇವತ್ತು ಪ್ರತಿಯೊಬ್ಬರಿಗೂ ಸಹ ಒಂದು ಸಣ್ಣ ರೈತನಿಗೂ ಸಹ ಇವತ್ತು ಒಂದು ಕಾರ್ ಇಟ್ಕೊಬಹುದು. ಸಣ್ಣ ರೈತನು ಸಹ ತನ್ನ 20 ಗುಂಟೆಗಳಲ್ಲಿ ಪ್ರೊಡಕ್ಷನ್ ಮಾಡ್ಕೊಬಹುದು. ಅಷ್ಟರ ಮಟ್ಟಿಗೆ ಭಾರತ ಸಮೃದ್ಧಿ ಆಗಿದೆ. ಅದೇ PV ನರಸಿಂಹರಾವ್ ಎಣಾನ ಇಡ್ಲಿಕ್ಕೆ ಬಿಡಲಿಲ್ಲ ಕಾಂಗ್ರೆಸ್ ಪಕ್ಷದವರು, ಅದೇ ಎಣ ಇಡ್ಲಿಕ್ಕೆ ಬಿಡಲಿಲ್ಲ PV ನರಸಿಂಹರಾವ್ಗೆ. ಅಂತಹ ಕಾಂಗ್ರೆಸ್ ಪಕ್ಷದವರು ನಮಗೆ ನೈತಿಕತೆ ಪಾಠ ಮಾಡ್ತಾರೆ. ಈ ರಾಹುಲ್ ಗಾಂಧಿ ಸೀರಿಯಸ್ ಆಗಿ ತಗೊಂಡು ಯಾರಾದ್ರೂ ಭಾರತ ಮಾರ್ಲಿಕ್ಕೆ ಹೋಗ್ತಾರ, ಇವರು ಭಾರತದಲ್ಲಿ ಪಾರ್ಟಿ ಮಾಡ್ತಾರೆ. ಇಂತಹ ವ್ಯಕ್ತಿಗೆ ಸೀರಿಯಸ್ ಭಾರತ ಅಂದ್ರೆ ಕೇವಲ ಭೂಪಟ ಅಲ್ಲ, ಫ್ಲಾಗ್ ಅಲ್ಲ, ಗಡಿ ಅಲ್ಲ, ಭಾರತ ಅಂದ್ರೆ ಆತ್ಮ, ಭಾರತ ಅಂದ್ರೆ ಪ್ರಪಂಚದ ಆತ್ಮ ಭಾರತ. ಅದು ನಿಮ್ಗೆ ಅರ್ಥ ಆಗಿಲ್ಲ ಕಾಂಗ್ರೆಸ್ ಮುಗಿಸಿ ನಿಮ್ದು. ಭಾರತದಿಂದ ರಫ್ತಾಗುವಂತ ವಸ್ತುಗಳ ಮೇಲೆ 3% ಇದು ಟ್ಯಾಕ್ಸ್ 50% ಇಂದ 18% ಮಾಡಿದ್ದಾರೆ ಟ್ರಂಪ್ ಅವರು. ಮೋದಿ ಸರ್ಕಾರ ಏನ್ ಮಾಡ್ತಾ ಇದೆ, ಅದಕ್ಕೆ ಡೀಲ್ ಸೈನ್ ಆಗ್ತದೆ. ನಮಗೆ ಆಮದು ಮಾಡ್ಕೊಳ್ಳುವಂತ ವಸ್ತುಗಳ ಮೇಲೆ ನಾವು ಕೆಲವನ್ನ ಬ್ಯಾನ್ ಮಾಡಿದ್ವಿ. ರೈತರಿಗೆ ಅನುಕೂಲ ಆಗಬೇಕು, ರೈತ ಕೃಷಿ ಉತ್ಪನ್ನಗಳು ಭಾರತಕ್ಕೆ ಬರಬಾರದು ಅಂತ ಹೇಳಿ ಬ್ಯಾನ್ ಮಾಡಿದ್ವಿ. ಇವತ್ತು ಕೃಷಿ ಉತ್ಪನ್ನಗಳಿಗೆ ಭಾರತವನ್ನ ಶೂನ್ಯ ತೆರಿಗೆನಲ್ಲಿ ಓಪನ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಈ ರೀತಿ ಮಾಡಿದ್ದೀರಿ? ಕಾರಣ ಏನು? ಇಡೀ ಭಾರತದ ರೈತರು 85% ರೈತರು ಅತ್ಯಂತ ಬಡವರಿದ್ದಾರೆ, ಸಣ್ಣವರಿದ್ದಾರೆ, 2 ಎಕರೆಗಿಂತ ಕಡಿಮೆ ಜಮೀನಿದೆ. ಅವ್ರಿಗೆ ಎರಡನೇ ಆದಾಯನೇ ಹೈನುಗಾರಿಕೆ.
ಮೂರನೇ ಆದಾಯ ಅಕಸ್ಮಾತ್ ಏನೋ ಮಾಡಿದ್ರೆ ಅವ್ರು ಬೇರೆ ಬೇರೆ ಆದಾಯ ಮಾಡ್ಕೊಂತಾರೆ. ಹಣ್ಣು ತರಕಾರಿಗಳು ಬೆಳೀತಾರೆ, ನೀವು ಹಣ್ಣನ್ನು ನೀವು ಇಂಪೋರ್ಟ್ ಮಾಡ್ಕೊಂತೀರಿ, ಬರೀ ಸುಳ್ಳು. ನೀವು Sir, let me ಗೈಗಾರಿಕೆ ಪದಾರ್ಥಗಳನ್ನ import ಮಾಡ್ಕೊತೀರಿ. ಕೇಳಿಸ್ಕೊಳ್ಳಿ. ನೀವು ಸುಳ್ಳು ಬಾಳೆ ನೀವು ಹೇಳ್ತೀರಾ? ಸುಳ್ಳು ಬಿಜೆಪಿ ಅವರು ಮನೆಯ ದೇವರೇ ಸುಳ್ಳು. ಭಾರತದ ರೈತರ ಏನು ಭವಿಷ್ಯವನ್ನ ಅಮೆರಿಕಕ್ಕೆ ನರೇಂದ್ರ ಮೋದಿ ಮಾರಿದ್ದಾರೆ. ಯಾಕೆ ಮಾರಿದ್ರಿ ಕೇಳಿದ್ವಿ, ನಾಚಿಕೆಯನ್ನು ತಲೆ ತೆಗೆಸ್ಕೊಂಡು ಓಡೋದು ಪಲಾಯನ ಮಾಡಿದ್ರು ನರೇಂದ್ರ ಮೋದಿ ಅವರು ಉತ್ತರ ಕೊಡ್ಲಿಲ್ಲ. ಆದ್ರೆ ಉತ್ತರ ಕೊಡಿ ಅಂತ ಕೇಳ್ತಾ ಇದೀವಿ. ಕಾರಣ ಏನು? ನಿಮ್ಗೆ ಯಾರು ಕತ್ತಿ ಸಿಗ್ತಾ ಇದ್ರು? ನಿಮ್ಗೆ ಯಾವ ಕಾರಣಕ್ಕಾಗಿ ನೀವು ಈ ಭಾರತವನ್ನ ಈ ರೀತಿಯಾಗಿ ನೀವು ಮಾರಾಟ ಮಾಡಿದ್ರಿ ಅಂತ ಕೇಳಿದ್ರೆ ಅವರು ಉತ್ತರ ಕೊಡ್ಲಿಕ್ಕೆ ಇಲ್ಲ. ಬಿಜೆಪಿ ವಕ್ತಾರರು ಮತ್ತೆ ಪುಂಗೋಪಂಗವಾಗಿ ಆಚೆ ಕಡೆ ಮಾತಾಡ್ತಾರೆ. ಆದ್ರೆ ಪ್ರಧಾನಮಂತ್ರಿಗೆ ಸದನದಲ್ಲಿ ಹೇಳಿ ಉತ್ತರ ಕೊಡ್ಲಿಕ್ಕೆ ಹೇಳಿ ಭಾರತಕ್ಕೆ ಯಾಕೆ ಈ ರೀತಿ ಅನ್ಯಾಯ ಆಗ್ತದೆ? ರೈತರು ಮುಂದೆ ಸಾವಾಗುತ್ತೆ. ಇವಾಗ 10 ಲಕ್ಷ ರೈತರು ಸತ್ತಿದ್ದಾರೆ. ಕಳೆದ 20 ವರ್ಷಗಳಲ್ಲಿ 10 ಲಕ್ಷ ರೈತರು ಸತ್ತಿದ್ದಾರೆ. ಇನ್ನು ಮುಂದಕ್ಕೆ ರೈತರ ಆತ್ಮಹತ್ಯೆ ಜಾಸ್ತಿ ಆದ್ರೆ ಯಾರು ಹೊಣೆಗಾರಿಕೆ ಆಗ್ತಾರೆ? ಪ್ರದೀಪ್ ಅವರು. ಪ್ರಪಂಚದ ಬೇರೆ ಯಾವುದೇ ದೇಶಗಳು ಭಾರತಕ್ಕೆ ಬಂದು ಕೃಷಿ ಚಟುವಟಿಕೆಗಳ ಮೇಲೆ ಆಳ್ವಿಕೆ ಮಾಡಕ್ ಬಂದ್ರೆ ಅದನ್ನು ಒಪ್ಪುವಂತ ಪ್ರಶ್ನೆನೇ ಇಲ್ಲ. ನಮ್ಮ ಪಕ್ಷ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಆ ಆಳ್ವಿಕೆ ಆಗಬಾರ್ದು. ಒಂದು. ನಂಬರ್ 2, ನೀವು ಎಫ್ ಫೈಲ್ಸ್ಗೆ ಮತ್ತು ಈ ಟ್ರೇಡ್ಗೆ, ಅಮೆರಿಕ ಜೊತೆ ಇರೋ ಟ್ರೇಡ್ಗೆ ನೀವು ಮಿಕ್ಸ್ ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು. ಈ ಟ್ರೇಡ್ನಲ್ಲಿ ಆಗಿರ್ತಕ್ಕಂಥ ಅನೇಕ ವ್ಯತ್ಯಾಸಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಟ್ಯಾಕ್ಸ್ನ ಇನ್ಕ್ರೀಸ್ ಮಾಡಿರ್ಬೋದು, ಟ್ಯಾಕ್ಸ್ ಫ್ರೀ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಇದ್ರ ಬಗ್ಗೆ ಚರ್ಚೆ ಮಾಡಿ. ಆದರೆ ನೀವು ಇದನ್ನ ಇದ್ರ ಜೊತೆಗೆ ಲಿಂಕ್ ಮಾಡ್ತಾ ಇದ್ರಲ್ಲ, ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪಕ್ಕೆ ಸಾಧ್ಯ ಇಲ್ಲ. ಎಫ್ಸ್ಟೀನ್ ಫೈಲೇ ಬೇರೆ, ಈ ಟ್ರೇಡೇ ಬೇರೆ. ಓಕೆ, ಆಲ್ ರೈಟ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಬಸವರಾಜ್ ಸರ್ ತಮಗೂ ಧನ್ಯವಾದಗಳು. ಅಶೋಕ್ ಸರ್ ಧನ್ಯವಾದ. ನಟರಾಜ್ ಸರ್ ಥ್ಯಾಂಕ್ ಯು ವೆರಿ ಮಚ್. ಪ್ರದೀಪ್ ಸರ್ ಥ್ಯಾಂಕ್ ಯು ವೆರಿ ಮಚ್. ಒಟ್ಟಾರೆ ಅಮೆರಿಕ ಜೊತೆ ಮಾಡ್ಕೊಂಡಿರುವಂತಹ ಡೀಲ್ ವಿಚಾರದಲ್ಲಿ ಕೆಲವೊಂದು ನ್ಯೂನ್ಯತೆಗಳು ಇವೆ. ಇವು ಭಾರತದ ರೈತರಿಗೆ ದುಷ್ಪರಿಣಾಮ ಬೀಳುವಂತಹ ಅಂಶಗಳಿವೆ. ಇಂತಹ ಎಲ್ಲದಕ್ಕೂ ಕೂಡ ಒಪ್ಪಿಕೊಳ್ಳುವಂತಹ ಅನಿವಾರ್ಯತೆಯಲ್ಲಿ ನಿಜಕ್ಕೂ ಕೂಡ ಮೋದಿ ಅವರು ಇದ್ದಾರಾ, ಅಥವಾ ಈ ಡೀಲ್ನಲ್ಲಿ ಭಾರತಕ್ಕೆ ಅನ್ಯಾಯ ಆಗುವಂಥ ಅಂಶಗಳಿದ್ದರೆ ಅದನ್ನು ಪ್ರತಿಭಟಿಸ್ತಾರಾ? ಇದನ್ನು ಕಾದು ನೋಡಬೇಕು. ಆದರೂ ಇಷ್ಟೆಲ್ಲ ಭಾರತಕ್ಕೆ ಪ್ರತಿಕೂಲವಾಗುವಂಥ ಅಂಶಗಳಿದ್ದರೂ ಕೂಡ ಪ್ರಧಾನಿ ಮೋದಿ ಅವರು ಇದಕ್ಕೆ ಯಾಕೆ ಒಪ್ಕೊಂಡ್ರು ಅನ್ನೋ ವಿಚಾರವನ್ನು ಏನು ರಾಹುಲ್ ಗಾಂಧಿ ಅವರು ಸದನದಲ್ಲಿ ಎತ್ತಿದ್ದಾರೆ, ಅದರ ಬಗ್ಗೆ ಕೂಡ ಚರ್ಚೆ ಆಗಬೇಕು. ರಾಹುಲ್ ಗಾಂಧಿ ಅವರು ಎತ್ತಿರುವಂಥ ಎಫ್ಸ್ಟೀನ್ ಫೈಲ್ಸ್, ಅದರಲ್ಲಿ ಒಬ್ಬ ಯೂನಿಯನ್ ಮಿನಿಸ್ಟರ್ ಹೆಸರಿದೆ. ಹೌದು, ನಾನು ಭೇಟಿ ಮಾಡಿದ್ದೀನಿ ಅಂತಲೂ ಕೂಡ ಒಪ್ಕೊಂಡಿದ್ದಾರೆ. ಈ ದೇಶದ ಅತಿ ದೊಡ್ಡ ಬಿಸ್ನೆಸ್ಮನ್ ಅಂಬಾನಿ ಹೆಸರಿದೆ. ಅವರು ಡೆಲ್ಲಿಯ ಹೈ ಅಥಾರಿಟೀಸ್ ಅಂತ ಈ ದೇಶದ ಅತ್ಯುನ್ನತ ಅಥಾರಿಟಿಯ ಬಗ್ಗೆ ಆ ಫೈಲ್ಸಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಇವೆಲ್ಲವನ್ನು ಸುಮ್ಮನೆ ಬಿಡೋಕ್ಕಾಗಲ್ಲ. ಇದಕ್ಕೆಲ್ಲ ಅಕೌಂಟಬಿಲಿಟಿ ಬೇಕು. ಅಂತಹ ಕ್ರೂರ ನರರಾಕ್ಷಸನನ್ನು ಯಾಕೆ ಭೇಟಿ ಮಾಡಿದ್ರು, ಯಾಕೆ ಇವರ ವಿಚಾರಗಳು ಆ ಫೈಲಲ್ಲಿ ಬರ್ತಿವೆ ಅನ್ನೋದರ ಬಗ್ಗೆ ಕ್ಲಾರಿಟಿ ಬೇಕು. ಇಡೀ ಭಾರತ ಇದನ್ನು ತಿಳಿದುಕೊಳ್ಳೋದಕ್ಕೆ ಆಸಕ್ತಿ ವಹಿಸಿದೆ. ಈ ವಿಚಾರದಲ್ಲಿ ಮಾತಾಡೋದು ಬಿಟ್ಟು ಯಾರು ಪ್ರಶ್ನೆ ಎತ್ತುತ್ತಾರೆ ಅವ್ರು ಬಾಯಿ ಮುಚ್ಚೋ ಕೆಲಸ ಆಗಬಾರ್ದು. ಇವತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಣ ಮತ್ತು ಅಧಿಕಾರದಿಂದ ಸತ್ಯವನ್ನು ಮುಚ್ಚಿಡುವ ಕೆಲಸ ನಡೀತಾ ಇದೆ. ಪತ್ರಕರ್ತರಾಗಿ ಸತ್ಯವನ್ನು ಸಮಾಧಿ ಮಾಡಬಾರ್ದು, ಸತ್ಯವನ್ನು ಎತ್ತಿಡಿಬೇಕು ಎದೆಗಾರಿಕೆಯಿಂದ. ಆ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ಅದು ಎಷ್ಟೇ ಬೈಗುಳ ಬಂದರೂ ಸರಿ, ಅದೆಷ್ಟೇ ನಮ್ಮನ್ನು ಹೀಯಾಳಿಸಿದ್ರು ಸರಿ, ದೇಶದ ವಿಚಾರದಲ್ಲಿ, ಜನರ ವಿಚಾರದಲ್ಲಿ, ಸತ್ಯದ ವಿಚಾರದಲ್ಲಿ ರಾಜಿ ಇಲ್ಲ. ಇದು ಇವತ್ತಿನ ರಾಧಕ ಪಂಚಾಯಿತಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.